ಇದು ಫೇಕ್ ಕಲಾಟ ವಿಶೇಷ ಚರ್ಚಾ ಕಾರ್ಯಕ್ರಮ. ನಾನ್ ಶರ್ಮಿತಾ ಶೆಟ್ಟಿ. 2020-21 ಸಾಲಿಗೆ %15 ಮಾತ್ರ ಶುಲ್ಕ ಕಡಿತ ಅಂತ ಖಾಸಗಿ ಶಾಲೆಗಳಿಗೆ ಹೈಕೋರ್ಟೇ ಸೂಚನೆಯನ್ನ ಕೊಟ್ಟಿದೆ. ಸುಪ್ರೀಂ ಕೋರ್ಟ್ ತೀರ್ಪನ್ನ ಆಧರಿಸಿ ಹೈಕೋರ್ಟ್ ಆದೇಶ ಕೊಟ್ಟಿರುವುದು ಖಾಸಗಿ ಶಾಲೆಗಳಿಗೇನೋ ಖುಷಿ ಕೊಟ್ಟಿದೆ. ಈಗ ಸ್ವಾಗತ ಕೂಡ ಮಾಡಿವೆ. ಕಳೆದ ಬಾರಿ %70 ಮಾತ್ರ ಫೀಸ್ ಕಟ್ಟಬೇಕು ಅಂತ ಹೇಳಿ %30 ಕಡಿತ ಮಾಡಿತ್ತು ಸರ್ಕಾರನೇ. ಈ ಬಾರಿನೂ ಕೂಡ %70 ಫೀಸ್ ಕಟ್ಟಬೇಕು ಅಂತ ಸರ್ಕಾರ ಆದೇಶ ಕೊಟ್ಟಿತ್ತು. ಆದರೆ ಖಾಸಗಿ ಶಾಲೆಯವರು ಕೋರ್ಟ್ ಮೊರೆ ಹೋಗಿದ್ರಿಂದ ಈಗ %15 ಮಾತ್ರ ಶಾಲಾ ಶುಲ್ಕ ಕಡಿತ ಆಗಿದ್ದು ಪೋಷಕರಿಗೆ ಮತ್ತಷ್ಟು ಹೊರೆಯಾಗುತ್ತೆ. ಯಾವ ತರ ಸಮಸ್ಯೆಗಳು ಉಂಟಾಗುತ್ತೆ, ಇದಕ್ಕೆ ಖಾಸಗಿ ಶಾಲೆಗಳ ವಾದ ಏನು, ಈ ಬಗ್ಗೆ ವಿಸ್ತೃತವಾಗಿ ಚರ್ಚೆಯನ್ನು ಮಾಡೋಣ. ಇದೇ ಈ ಹೊತ್ತಿನ ಚರ್ಚಾ ವಿಶೇಷ ಫೇಕ್ ಕಲಾಟ. ಇನ್ನು ಫೀಸ್ ವಿಚಾರವಾಗಿ ಹೈಕೋರ್ಟ್ ಆದೇಶವನ್ನ ಖಾಸಗಿ ಶಾಲೆಯವರು ಹೆಂಗ್ ಸ್ವಾಗತ ಮಾಡಿದ್ದಾರೆ, ಆ ಬಗ್ಗೆ ಲೋಕೇಶ್ ತಾಳಿಕಟ್ಟಿ ಅವರು ಮಾತಾಡಿದ್ದಾರೆ, ನೋಡೋಣ. ಇವತ್ತು ಅದರ ಆದೇಶ ಬಂದಿದೆ. 15% ಫೀಸಸ್ ಅನ್ನ ಕಡಿತಗೊಳಿಸಿಬಿಟ್ಟು ಹೈಕೋರ್ಟ್ ಆದೇಶ ನೀಡಿದೆ. ಸೊ ಅದನ್ನ ನಾವು ಸ್ವಾಗತಿಸ್ತೀವಿ. ಅವತ್ತು ಕೂಡ 30% ಅನ್ನ ಆದೇಶ ನೀಡಿದಾಗಲೂ ನಾವು ಸ್ವಾಗತ ಮಾಡಿದ್ವಿ. ಅದನ್ನ ನಾವು ನೇರವಾಗಿ ಒಪ್ಕೊಳ್ತಾ ಇದೀವಿ, ಇವತ್ತು ಕೂಡ ಅವತ್ತು ಕೂಡ. ಆದ್ರೆ ಸೊ ಯಾವ ವಿಚಾರಕ್ಕೆ ನಾವು ಒಪ್ಕೊಂಡಿದ್ವಿ ಅಂತಂದ್ರೆ, ಕಳೆದ ವರ್ಷ ಬಹುತೇಕ ಪೋಷಕರು ಫೀಸಸ್ ಅನ್ನ ಕಟ್ಟಲಿಕ್ಕೆ ಗ್ರಾಮೀಣ ಕರ್ನಾಟಕದಲ್ಲಿ ಸರ್ಕಾರದ ಆದೇಶವನ್ನ ಕೇಳ್ತಾ ಇದ್ರು. ಸೊ ಹಾಗಾಗಿ ಒಂದು ಆದೇಶ ಬರಲಿ ಅಂತ ಹೇಳ್ಬಿಟ್ಟು ನಾವು ಅದನ್ನ 30% ಅನ್ನ ಒಪ್ಕೊಂಡಿದ್ವಿ. ಈಗಲೂ ಕೂಡ 15% ಅನ್ನ ಅವರು ಅನೌನ್ಸ್ಮೆಂಟ್ ಅನ್ನ ಮಾಡಿದ್ರು ಕೂಡ ನಾವೇನು ಕಳೆದ ವರ್ಷ 30% ಏನು ಅದ್ರ ಪ್ರಕಾರ ನಾವು ಕನ್ಸೆಷನ್ ಅನ್ನ ಮಾಡಿ ತಗೊಂಡಿದ್ವಿ, ಅದೇ ರೀತಿ ಈ ವರ್ಷನೂ ಕೂಡ ನಾವು ಮುಂದುವರಿಸ್ತೀವಿ. ರುಪ್ಸಾ ಕರ್ನಾಟಕ ವತಿಯಿಂದ ಅವತ್ತು ಕೂಡ ನಾವು ಅದನ್ನ ಒಪ್ಕೊಂಡಿದ್ವಿ, ಇವತ್ತು ಕೂಡ ನಾವು ಅದನ್ನ ಒಪ್ತೀವಿ. ಸೊ ಅದೇ ರೀತಿ ಈ ಒಂದು ವಿಚಾರಕ್ಕೆ ಶಾಶ್ವತವಾದಂತಹ ಒಂದು ಪರಿಹಾರವನ್ನ ಸರ್ಕಾರ ನೀಡಬೇಕು. ಶಾಶ್ವತವಾಗಿ ಇದಕ್ಕೆ ಈ ಸಮಸ್ಯೆಗೆ ಒಂದು ಪರಿಹಾರ ನೀಡಬೇಕು ಅಂತೇಳಿ ಈ ಮೂಲಕ ರುಪ್ಸಾ ಕರ್ನಾಟಕ ಒತ್ತಾಯ ಮಾಡುತ್ತೆ. ಈ ಬಗ್ಗೆ ನಾನು ಚರ್ಚೆಯನ್ನ ಆರಂಭ ಮಾಡ್ತಾ ಇದ್ದೀನಿ. ಶಿಕ್ಷಣ ತಜ್ಞರು ಕೂಡ ನಮ್ಮ ಜೊತೆ ಜಾಯಿನ್ ಆಗ್ತಾರೆ, ಪೋಷಕರು ಕೂಡ ನಮ್ಮ ಸ್ಟುಡಿಯೋದಲ್ಲಿ ಜಾಯಿನ್ ಆಗಿದ್ದಾರೆ. ಚೈತ್ರ ಅಂತ ಪೋಷಕರು ಜಾಯಿನ್ ಆಗಿದ್ದಾರೆ. ಮೇಡಮ್ ನಮಸ್ಕಾರ, ವೆಲ್ಕಮ್ ಟು ದ ಶೋ. ನಮಸ್ಕಾರ. ನಿನ್ನೆ ಸುದೀರ್ಘವಾಗಿ ನಾವು ಚರ್ಚೆಯನ್ನ ಮಾಡಿದ್ವಿ ಮಕ್ಕಳ ಆರೋಗ್ಯ ಸಮಸ್ಯೆಗಳ ಬಗ್ಗೆ. ಯಾಕಂದ್ರೆ ಈಗ ಈ ಕ್ಲೈಮೇಟ್ ಚೇಂಜಸ್ ಇಂದ ಏನೆಲ್ಲ ಆಗ್ತಿದೆ ಅಂತ, ಅದ್ರ ಜೊತೆಯಲ್ಲಿ ಈಗ ಫೀಸ್ ಹೊರೆ ಪೋಷಕರಿಗೆ ಮತ್ತೊಂದು ಸಮಸ್ಯೆ ಆಗಿದೆ. ಈಗ ನೋಡಿ, ಸರ್ಕಾರ ಇಂಟರ್ಫಿಯರ್ ಆಗಂಗಿಲ್ಲ ಅಂತ ಸುಪ್ರೀಂ ಕೋರ್ಟ್ ಏನ್ ಹೇಳಿತ್ತು, ಆ ಗೈಡ್ಲೈನ್ಸ್ ಅನ್ನು ಆಧರಿಸಿ ಕೋರ್ಟ್ ಇವತ್ತು ಆದೇಶವನ್ನ ಕೊಟ್ಟಿದೆ. ಯಾವ ತರ ಹೊರೆ ಆಗುತ್ತೆ, ಯಾಕಂದ್ರೆ ಫಿನಾನ್ಷಿಯಲ್ ಕಂಡೀಷನ್, ಕೊರೋನಾ ಬಂದ ಮೇಲೆ ಆರ್ಥಿಕ ಸಮಸ್ಯೆ, ಈಗ 15% ಕಡಿಮೆ ಆದ್ರೆ ಯಾವ ತರ ಹೊರೆ ಆಗುತ್ತೆ ಪೇರೆಂಟ್ಸ್ಗೆ? ಮ್ಯಾಮ್, ಫಸ್ಟ್ ಆಫ್ ಆಲ್ ಸುಪ್ರೀಂ ಕೋರ್ಟ್ ಆರ್ಡರ್ ರಾಜಸ್ಥಾನ್ ಕೇಸ್ ಮೇಲೆ ಏನು ಜೋಧ್ಪುರ್ ಕೇಸ್ ಮೇಲೆ ಇದು ಆಧಾರಿತವಾಗಿ ಇವತ್ತು ಹೈಕೋರ್ಟ್ ಏನು ತೀರ್ಪು ಕೊಟ್ಟಿದೆ, ಅಲ್ಲೆಲ್ಲೂ ಗೌರ್ಮೆಂಟ್ ಆಗಲಿ ಅಥವಾ ಇದಾಗಲಿ ಇಂಟರ್ಫಿಯರ್ ಮಾಡಬಾರ್ದು ಅಂತ ಹೇಳಿಲ್ಲ. ಅಂದ್ರೆ ರೆಗ್ಯುಲೇಟ್ ಮಾಡೋ ಅಥಾರಿಟಿ ಗೌರ್ಮೆಂಟೇ ಆಗಿರುತ್ತೆ. ಇಲ್ಲಿ ಫೀಸ್ ಫಿಕ್ಸೇಷನ್ ಕಮಿಟಿ ನಾವು ಮುಂಚಿಂದನೂ ಪೇರೆಂಟ್ಸ್ ಒತ್ತಾಯ ಮಾಡ್ತಾನೆ ಇದೀವಿ, ಇವತ್ತಿಗೂ ಅದೇ ನಮ್ಮ ಬೇಡಿಕೆ ಇರೋದು. ಈ 15% ನಮ್ಗೆ ಜಸ್ಟ್ ಒಂದು ರಿಲೀಫ್, ಇಟ್ಸ್ ನಾಟ್ ಅ ಸೊಲ್ಯೂಷನ್. ಇದೇನಾಗ್ತಿದೆ ಅಂದ್ರೆ, ನಮಗೆ 2021 ನಾವಿನ್ನ ಎಷ್ಟೊಂದು ಪೋಷಕರು ಇನ್ಕ್ಲೂಡಿಂಗ್ ಮೀ, ನಾನು ಕಟ್ಟಿಲ್ಲ ಸ್ಕೂಲ್ ಫೀಸು. ಯಾಕಂದ್ರೆ ಸ್ಕೂಲ್ಗಳವರು ಒಂದು ಗೊಂದಲ ಕ್ರಿಯೇಟ್ ಮಾಡಿದ್ರು. ಅವರು ಹೈಕೋರ್ಟ್ ಮೆಟ್ಲೆತ್ತಿದ್ರು, ಈ 70% ನಾವು ಪಾಲಿಸಲ್ಲ ಅಂತ ಹೇಳಿ. ಆವಾಗ ನಮಗೆ ಗೊಂದಲ ಆಯ್ತು, ನಾವು ಕಟ್ಟಬೇಕಾ ಬೇಡವಾ. ಇವಾಗ ಸರ್ಕಾರ ಹೇಳ್ತಾ ಇದೆ 70% ಕಟ್ಟಿ ಅಂತ, ಈ ಕಡೆ ಸ್ಕೂಲ್ ಅವ್ರು ಹೇಳ್ತಾರೆ ನಾವು 70% ಕಟ್ಟಿಸ್ಕೊಳ್ಳಲ್ಲ, ಫುಲ್ ಫೀ ಕಟ್ಟಬೇಕು ಅಂತ. ನಾವು ಸತತವಾಗಿ ನಿಂತ್ಬಿಟ್ವಿ, ಏನ್ ಮಾಡ್ಬೇಕು ಅನ್ನೋದು ನಮ್ಗೆ ಗೊತ್ತಾಗ್ಲಿಲ್ಲ. ನಾವು ಅದಕ್ಕೆ ಕೋರ್ಟ್ ಆರ್ಡರ್ ಬರಲಿ ಅಂತ ಕಾಯ್ತಿದ್ವಿ. ಆದ್ರೆ ಸ್ಕೂಲ್ ಕಡೆಯಿಂದ ಪ್ರೆಷರ್ ಬಿಲ್ಡ್ ಆಯ್ತು. ಸುಮಾರು ಪೇರೆಂಟ್ಸ್ಗಳು, ನನ್ನ ಪ್ರಕಾರ ಎಷ್ಟೊಂದು ಜನ ಪೇರೆಂಟ್ಸ್ ಕೋರ್ಟ್ ಆರ್ಡರ್ ಕೋಸ್ಕರನೇ ಕಾಯ್ತಾ ಇದ್ರು. ಎಷ್ಟೊಂದು ಸ್ಕೂಲ್ಗಳವರು 70% ಒಪ್ಕೊಂಡು ಕಟ್ಟಿಸ್ಕೊಂಡಿರೋದು ಇದೆ, ಎಷ್ಟೊಂದು ಸ್ಕೂಲ್ಗಳವರು ಫುಲ್ ಫೀಸ್ ಕಟ್ಟಿಸ್ಕೊಂಡಿರೋದು ಇದೆ. ಈಗ ಏನಾಗಿದೆ, ಯಾರು ಕಟ್ಟಿಲ್ಲ ಅವ್ರಿಗೆ ಕಳೆದ ವರ್ಷ 2021 ಮತ್ತೆ ಈ ವರ್ಷ 21-22 ಎಲ್ಲ ಒಟ್ಟಿಗೆ ಕಟ್ಟಬೇಕು ಅಂತ ಬರ್ತಾ ಇದೆ. ಇದು ಯಾವ ಕಡೆ ನೋಡೋಣ. ಇವಾಗ ಒಂದ್ ಕಡೆ ಕೊರೋನಾ ಇಂದ ಕೆಲಸಗಳು ಹೋಗಿದೆ, ಇನ್ಕಮ್ಗಳು ಕಮ್ಮಿ ಆಗಿದೆ, ಇನ್ಕ್ರಿಮೆಂಟ್ ಇಲ್ಲ, ಇರೋ ಕೆಲಸ ಉಳಿಸ್ಕೊಂಡ್ರೆ ಸಾಕು ಅನ್ನೋ ಇದು ಸ್ಥಿತಿಗಿರ್ಬೇಕಂದಾಗ, ಈ ಕಡೆ ಕೋರ್ಟ್ ಅವರು ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ ನೇ ಇಲ್ಲೂ ತಂದಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ಅನ್ನೋದು ಚರ್ಚೆ ಬದಲಾಗಿ 15% ಪೇರೆಂಟ್ಸ್ಗಳಿಗೆ ಸಾಕಾಗ್ಲಿಲ್ಲ. ಯಾಕೆಂದ್ರೆ ದಟ್ ಇಸ್ ವೆರಿ ಲೆಸ್. ನಾವ್ ಎಷ್ಟು ಕಷ್ಟ ಬಿದ್ದು ಅದನ್ನೆಲ್ಲ ನಾವು ದಾಟ್ಕೊಂಡು 1 ವರ್ಷ ಕಾದು ಎಷ್ಟೊಂದು ಟಾರ್ಚರ್ಸ್ಗಳನ್ನೆಲ್ಲ ಸಹಿಸ್ಕೊಂಡಿದ್ದು, ಜೊತೆಗೆ ನಾವೇನ್ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ, ಅಟ್ಲೀಸ್ಟ್ ಗೌರ್ಮೆಂಟ್ ಆರ್ಡರ್ ಇಂಪ್ಲಿಮೆಂಟ್ ಆಗ್ಬೇಕಾಗಿತ್ತು. 70% ಅಂತ ಏನ್ ನಾವು ಕಟ್ಟಬೇಕಾಗಿತ್ತು ಅದು ಇಂಪ್ಲಿಮೆಂಟ್ ಮಾಡಿದ್ರು ನಮಗೆ ಖುಷಿ ಇರ್ತಿತ್ತು. ಬಟ್ ದಿಸ್ ಟೈಮ್ ಡಬಲ್ ದ ಫೀ ವಿ ನೀಡ್ ಟು ಪೇ ಬೋತ್ ದ ಇಯರ್ಸ್ ಫೀಸ್ ಅಂತ ಬಂದಾಗ ನಮಗೂ ಎಲ್ಲೋ ತುಂಬಾ ತೊಂದರೆ ಆಗ್ತಾ ಇದೆ ಮ್ಯಾಮ್. ಅದು ಯಾಕೆ ಈಗ ಆಸ್ ಅ ಪೇರೆಂಟ್ ನಾನು ಕೇಳ್ತಿರೋದು ನಿಮ್ಮನ್ನ,
ಈ ಖಾಸಗಿ ಶಾಲೆಯವ್ರ ವಾದ ಏನು ಅಂತಂದ್ರೆ, ಈಗ ನೋಡಿ ಇವರು ಲಾಸ್ಟ್ ಟೈಮ್ ನಾನು ಹೇಳ್ತಿರೋ ಸರ್ಕಾರ 70% ತಗೊಳ್ಳಿ ಅಂತಂದು 30% ಕಟ್ ಆಫ್ ಮಾಡಿಬಿಟ್ರು. ಬಟ್ ನಮಗೆ ತುಂಬ ಅದರಲ್ಲಿ ಲೆಸ್ ಮಾಡ್ತಾ ಹೋದಾಗ ನಾವು ತಗೊಳ್ಳೋದೇ 50% ಆಗ್ಬಿಡ್ತು. ಅದರಿಂದ ನಮ್ಗೆ ಹೊರೆ ಆಗುತ್ತೆ. ನೋಡಿ, ಶಾಲೆಗಳನ್ನು ಮೇಂಟೈನ್ ಮಾಡಬೇಕು, ಜೊತೆಗೆ ಶಿಕ್ಷಕರು ಆನ್ಲೈನ್ ಕ್ಲಾಸಸ್ಸಲ್ಲಿ ಏನು ಪಾಠ ಹೇಳ್ಕೊಡ್ತಾ ಇದ್ರು ಅವ್ರಿಗೆ ಸ್ಯಾಲ್ರಿ ಕೊಡೋದು ಕಷ್ಟ ಆಗುತ್ತೆ. ಒಟ್ಟು ಮೇಂಟೆನೆನ್ಸು ಸ್ಯಾಲ್ರಿ ಇದೆಲ್ಲ ನಮಗೆ ಕಷ್ಟ ಆಗುತ್ತೆ ಅಂತ. ನಿಜಕ್ಕೂ ಹಂಗ ಆಗತ್ತಾ? ನಮ್ಮ ಪ್ರಕಾರ, ನಾವು ಲೆಕ್ಕ ಮಾಡಿರೋ ಪ್ರಕಾರ, ಒಂದು ಸ್ಕೂಲ್ ನಡೆಸೋದಕ್ಕೆ ಫಿಸಿಕಲ್ ಕ್ಲಾಸಸ್ ನಡೆದಾಗ ಏನು ಖರ್ಚಾಗ್ತಿದೆ ಅದರಲ್ಲಿ ಅಟ್ಲೀಸ್ಟ್ 20% ಅವರು ಉಳಿತಾಯ ಮಾಡಿದ್ದಾರೆ ಆನ್ಲೈನ್ ಕ್ಲಾಸಸ್ಸಲ್ಲಿ. ಮತ್ತು ಪೇರೆಂಟ್ಸ್ಗೆ ಎಲ್ಲ ಥರನೂ ಹೊರೆ ಬಿತ್ತು. ಒಂದು ಗ್ಯಾಜೆಟ್ ತಗೊಳ್ಳೋದಾಗ್ಲಿ, ಇಂಟರ್ನೆಟ್ ಪ್ರೊವೈಡ್ ಮಾಡೋದಾಗ್ಲಿ, ಒಂದು ಇನ್ವರ್ಟರ್ ಹಾಕಬೇಕು, ಯಾಕೆಂದರೆ ಕಂಟಿನ್ಯೂಸ್ ಕ್ಲಾಸಸ್ ಯಾವುದೇ ಥರ ಬ್ರೇಕ್ ಇಲ್ಲದೆ ನಡಿಬೇಕು ಅನ್ನೋದಕ್ಕೆ ಒಂದು ಇದಾಗಲಿ, ಹೊಸ ಗ್ಯಾಜೆಟ್ಸ್ಗಳು, ಇವಕ್ಕೆಲ್ಲ ನಮ್ಮ ಇನ್ವೆಸ್ಟ್ಮೆಂಟ್ ಪ್ರತಿ ತಿಂಗಳು ಇರ್ತಾನೆ ಇರ್ತಿತ್ತು. ಜೊತೆಗೆ ಸ್ಕೂಲ್ ಫೀಸು ಕಟ್ಟಬೇಕಿತ್ತು. ಆದರೆ ಆ ಕಡೆ ಪಕ್ಷದಲ್ಲಿ ನೋಡಿದಾಗ ಸ್ಕೂಲ್ ಮ್ಯಾನೇಜ್ಮೆಂಟ್ ಅವ್ರಿಗೆ ಸ್ಕೂಲ್ ಮೇಂಟೆನೆನ್ಸ್ಗೆ ಅವ್ರಿಗೆ ಸ್ಟಾಫ್ಗಳನ್ನ ಕಟ್ ಡೌನ್ ಮಾಡಿದ್ರು, ಟೀಚರ್ಸ್ಗಳನ್ನ ಕಟ್ ಡೌನ್ ಮಾಡಿದ್ರು. ಆನ್ಲೈನ್ ಕ್ಲಾಸಸ್ಗೆ ಬರ್ತಾ ಇದ್ದಿದ್ದು ಟೀಚರ್ಸ್ಗಳಿಗೆ ಯಾರಿಗೂ ಫುಲ್ ಸ್ಯಾಲ್ರಿ ಪೇ ಮಾಡ್ತಿರ್ಲಿಲ್ಲ. ಅವ್ರು ಎಷ್ಟೊಂದು ಪಾರ್ಟ್ಸ್ ಅಲ್ಲಿ ಕಟ್ ಡೌನ್ ಮಾಡಿದ್ರು ಕೂಡ ನಮ್ಮ ಖರ್ಚು ಅಷ್ಟೇ ಇದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಬಟ್ ನಮಗೆ ನಮ್ದು ಎಕ್ಸ್ಟ್ರಾ ಖರ್ಚುಗಳಾಗಿರೋದು ಯಾರು ಕೇಳ್ತಿದ್ದಾರೆ ಮ್ಯಾಮ್? ಸೊ ಪೇರೆಂಟ್ಸ್ ಕಡೆ ವ್ಯೂ ಇಂದನೂ ನೋಡ್ಬೇಕಾಗಿತ್ತು, ಎಲ್ಲರೂ ಇದು ಮಾಡ್ಬೇಕಾಯ್ತು. ಹೌದು, ಎಕ್ಸ್ಟ್ರಾ ಹೊರೆ ಆಯ್ತು. ಹೌದು, ಗ್ಯಾಜೆಟ್ಸ್ ಪ್ಲಸ್ ಟ್ಯೂಷನ್ ಕಳಿಸ್ಬೇಕಿದ್ರೆ ಅದು, ಇಲ್ಲಾಂದ್ರೆ ಮನೇಲೆ ಕೂತ್ಕೊಂಡು ಯಾರು ಒಬ್ರು ಪೇರೆಂಟ್ ಮಕ್ಕಳಿಗೆ ಟ್ರೈನ್ ಮಾಡ್ಬೇಕಿತ್ತು. ಸೊ ಇಷ್ಟೆಲ್ಲ ನಾವು ಹೊರೆ ತಗೊಳ್ತಿದ್ದಾಗ ಅಟ್ಲೀಸ್ಟ್ ಮ್ಯಾನೇಜ್ಮೆಂಟ್ ಅವರು ಸ್ವಲ್ಪ ಮಟ್ಟಿಗೆ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಮಿಕಬಲ್ಲಿ ಬಂದು ಒಂದು ಸೆಟಲ್ಮೆಂಟ್ ಮಾಡ್ಕೊಂಡಿದ್ದಿದ್ರೆ ಮೋಸ್ಟ್ ಪ್ರಾಬ್ಲಿ ಎಷ್ಟೊಂದು ಜನ ಪೇರೆಂಟ್ಸು ಕೋರ್ಟ್ ಆರ್ಡರ್ಸ್ ಕಾಯೋದಾಗ್ಲಿ ಅಥವಾ 2 ವರ್ಷದ ಒಟ್ಟಿಗೆ ಕಟ್ತೀವಿ ಅನ್ನೋ ನಿರ್ಧಾರಕ್ಕೆ ಬರ್ತಾನೆ ಇರಲಿಲ್ಲ. ಇವತ್ತಿಗೂ ನಾವು ಈ ಏನು ಆರ್ಡರ್ ಬಂದಿದೆ ದಟ್ ಇಸ್ ನಾಟ್ ಸ್ಯಾಟಿಸ್ಫ್ಯಾಕ್ಟರಿ ಫಾರ್ ದ ಪೇರೆಂಟ್ಸ್. ಯಾಕೆಂದ್ರೆ 15% ನಾವು ಇಷ್ಟು ಹೋರಾಟ ಮಾಡಿ ಇಷ್ಟೊಂದೆಲ್ಲ ಕಾದು ಇಟ್ಸ್ ನಾಟ್ ಜಸ್ಟಿಫೈಬಲ್. ಇಲ್ಲ, ಹೌದು, ಇದು ಕರೆಕ್ಟ್ ಆಗಿ ನಮಗೆ ಸಿಗ್ಬೇಕಾಗಿದ್ದ ನ್ಯಾಯ ಸಿಕ್ಕಿಲ್ಲ ಅಂತ ಇವತ್ತಿಗೂ ನಮ್ಗೆ ಅನ್ಸುತ್ತೆ. ಬಟ್ ಸ್ಟಿಲ್ ವಿ ರೆಸ್ಪೆಕ್ಟ್ ವಾಟ್ ದ ಕೋರ್ಟ್ ಆರ್ಡರ್ ಇಸ್. ವಿ ಆರ್ ವೇಟಿಂಗ್ ಏನು ಎಕ್ಸಾಕ್ಟ್ಲಿ ಏನತ್ರ ಮೇಲೆ ಬರ್ತಾ ಇದೆ, ಇದು ಬೋಧನಕ ಶುಲ್ಕದ ಮೇಲೆ ಅಂತಾರೆ. ಈಗಾಗಲೇ ಮ್ಯಾನೇಜ್ಮೆಂಟ್ ಅವ್ರು ಕೆಲವರು ಹೇಳ್ತಿದ್ದಾರೆ ಇಲ್ಲ ಇದು ಫುಲ್ ಸ್ಕೂಲ್ ಫೀಸ್ ಮೇಲೆ ಅಂತ, ಕೆಲವರು ಬೋಧನಾ ಗೊಂದಲ ಇದೆ. ಸೊ ವಿ ಆರ್ ಸ್ಟಿಲ್ ವೇಟಿಂಗ್ ಫಾರ್ ದ ಜಜ್ಮೆಂಟ್ ಕಾಪಿ ಟು ಜಡ್ಜ್ಮೆಂಟ್ ಕಾಪಿ ಬಂದ್ಮೇಲೆ ನೀವು ಹೇಳ್ದಂಗೆ ಎಕ್ಸಾಕ್ಟ್ ಆಗಿ ಸಿಗುತ್ತೆ. ಬಟ್ ಈಗ ಸ್ಕೂಲ್ ಕಡೆಯಿಂದ ಏನಾದ್ರು ಆಯ್ತಾ? ನೋಡಿ, ಕೋರ್ಟೇ ಹೇಳ್ಬಿಟ್ಟಿದೆ ಫೀಸ್ ಕಟ್ಟಿ, ನಾಳೆಯಿಂದ ಮೋಸ್ಟ್ಲಿ ಶುರು ಆಗುತ್ತೆ. ನಾಳೆಯಿಂದ ಶುರು ಆಗುತ್ತೆ. ಇವತ್ತು ಆರ್ಡರ್ ಬಂದಿರೋದ್ರಿಂದ ಮಧ್ಯಾಹ್ನದವರೆಗೂ ಎಲ್ಲ ಅವರು ಕಾಯ್ತಾ ಇದ್ರು ಅಂತ ನಮ್ಮ ನಿರೀಕ್ಷೆಯಲ್ಲಿದೆ. ಸೊ ನಾಳೆಯಿಂದ ಮೋಸ್ಟ್ ಪ್ರಾಬ್ಲಿ ಎಲ್ಲಾ ಸ್ಕೂಲ್ಸ್ಗಳವರು ಯಾರ್ಯಾರು ಕಾಯ್ತಿದ್ರು ಕೋರ್ಟ್ ಆರ್ಡರ್ಗೆ ಅಥವಾ ಯಾವ ಪೇರೆಂಟ್ಸ್ ಈ ಉತ್ತರ ಕೊಟ್ಟಿದ್ರು ಕೋರ್ಟ್ ಆರ್ಡರ್ ಬರಲಿ ಅಂತ, ಖಂಡಿತವಾಗ್ಲೂ ನಾಳೆಯಿಂದ ಅವ್ರಿಗೆ ಆ ಟಾರ್ಚರ್ ಶುರು ಆಗುತ್ತೆ. ಬಟ್ ಎಕ್ಸ್ಟ್ರೀಮ್ ಲೆವೆಲ್ ಏನು ಅಂತಂದ್ರೆ ನೋಡಿ, ನಾನು ಪದೇ ಯಾರೇ ಖಾಸಗಿ ಶಿಕ್ಷಣ ಸಂಸ್ಥೆಯವ್ರು ಬಂದ್ರು ನಾನು ಹೇಳೋದು, ಇನ್ಕ್ಲೂಡಿಂಗ್ ಲೋಕೇಶ್ ತಾಳಿಕಟ್ಟಿ ಅವ್ರು ಬಂದಾಗಲೂ ತುಂಬಾ ಸತಿ ನಾನು ಡಿಬೇಟ್ ಅಲ್ಲಿ ಕೇಳಿರೋದು, ನೋಡಿ ನೀವು ಮಕ್ಕಳಿಗೆ ಅವಮಾನ ಮಾಡಬೇಡಿ ಫೀಸ್ ಕಟ್ಟಿಲ್ಲ ಅಂತ ಹೇಳ್ಬಿಟ್ಟು. ಈಗ ನೀವು ಫಿಸಿಕಲ್ ಕ್ಲಾಸಸ್ ಇದ್ದಾಗ ಹೊರಗಡೆ ಹಾಕೋದು, ಕ್ಲಾಸ್ ಅಟೆಂಡ್ ಮಾಡಿಸ್ದಂಗೆ ನೋಡ್ಕೊಳ್ತಿದ್ರಿ. ಈಗ ಆನ್ಲೈನ್ ಕ್ಲಾಸ್ ಕಟ್ ಆಫ್ ಮಾಡಿದ್ದು ಕೊರೋನಾ ಟೈಮ್ ನಲ್ಲಿ, ಇಂಥದ್ ಮಾಡಕ್ ಹೋಗ್ಬೇಡಿ. ಮಕ್ಕಳಿಗೆ ಒಂಥರ ಅದನ್ನ ತಡ್ಕೊಳ್ಳಲ್ಲ ಅವ್ರ ಅವಮಾನನ ಬೇರೆ ನಿಜ. ಎಷ್ಟೊಂದು ಜನ ಅದು ಆ ಮಕ್ಕಳು ಡಿಪ್ರೆಷನ್ಗೆ ಹೋಗಿರೋದು ಇದೆ. ಇದಕ್ಕೆ ನಾನು ಏನ್ ಹೇಳ್ತೀನಿ ಅಂದ್ರೆ, ಖಾಸಗಿ ಶಾಲೆಗಳು ಅಂತಾನೆ ನಾವು ತಗೊಳ್ಳೋ ಬಿಟ್ಟು ಜನರಲ್ ಆಗಿ ನಾವು ಥಿಂಕ್ ಮಾಡೋದಾದ್ರೆ ಹ್ಯುಮ್ಯಾನಿಟಿ ಗ್ರೌಂಡ್ಸ್ ಮೇಲೆ ಮ್ಯಾನೇಜ್ಮೆಂಟ್ ಅವ್ರು ಥಿಂಕ್ ಮಾಡಬೇಕಾಯ್ತು. NCPCR ಗೈಡ್ಲೈನ್ಸ್ ಪ್ರಕಾರ ಚೈಲ್ಡ್ ರೈಟ್ ವೈಲೇಷನ್ ಆಗ್ತಾ ಇತ್ತು ಅಲ್ಲಿ, ಯಾರು ಅದಕ್ಕೆ ಧ್ವನಿ ಎತ್ತಲಿಲ್ಲ. ಕೆಲವು ಸ್ಕೂಲ್ಸ್, ಕೆಲವು ಪೇರೆಂಟ್ಸ್ಗಳು ಹೋಗಿ ಚೈಲ್ಡ್ ರೈಟ್ ಕಮಿಷನ್ಸ್ಗೆ ಕಂಪ್ಲೇಂಟ್ಸ್ ಕೊಟ್ಟರು. ಆ ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ಆನ್ಲೈನ್ ಕ್ಲಾಸಸ್ನ ರಿವೋಕ್ ಮಾಡಿದ್ರು. ಆದರೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಅಕಾರ್ಡಿಂಗ್ ಟು NCPCR ಗೈಡ್ಲೈನ್ಸ್ ಅಲ್ಲಿ ಏನೇ ಗಲಾಟೆ ಇದ್ರು, ಒಂದು ಮ್ಯಾನೇಜ್ಮೆಂಟು ಅಥವಾ ಒಂದು ಪೋಷಕರ ಮಧ್ಯದಲ್ಲಿ ಯಾವುದೇ ತರ ಗಲಾಟೆ ಇದ್ರು ಫೀಸ್ ರಿಲೇಟೆಡ್, ಮಕ್ಕಳನ್ನ ಮಧ್ಯಕ್ಕೆ ತರಬಾರ್ದು. ಅವ್ರನ್ನ ಆನ್ಲೈನ್ ಕ್ಲಾಸಸ್ ಇಂದ ತೆಗೆದಾಕೋದು, ಅವ್ರ IDs ನ ಬ್ಲಾಕ್ ಮಾಡೋದು ಅಥವಾ ಅವರ ರಿಸಲ್ಟ್ಸ್ಗಳನ್ನ ವಿದ್ಹೆಲ್ಡ್ ಮಾಡೋದು, ಇದು ಯಾವುದು ಮಾಡಬಾರ್ದು ಅಂತಿತ್ತು. ಆದರೆ ಮೋಸ್ಟ್ ಆಫ್ ದ ರಾಜಾರೋಷವಾಗಿ ಮೋಸ್ಟ್ ಆಫ್ ದ ಸ್ಕೂಲ್ಸ್ ಅದನ್ನ ಮಾಡಿದ್ದಾರೆ, ಇನ್ಕ್ಲೂಡಿಂಗ್ ವೆರಿ ರೆಪ್ಯೂಟೆಡ್ ಸ್ಕೂಲ್ಸ್ಗಳು ಅದನ್ನ ಮಾಡಿದ್ದಾರೆ. ಎಲ್ಲಿದೆ ನ್ಯಾಯ ಅಂತ ನಾವು ಅವಾಗ ಪೇರೆಂಟ್ಸ್ಗಳು ಕೇಳ್ಕೊಂತ ಹೋದಾಗ ಚೈಲ್ಡ್ ರೈಟ್ ಕಮಿಷನ್ ಬಾಕ್ಲು ತಟ್ಟಬೇಕಾಯ್ತು. ಎಷ್ಟೋ ಸತಿ ನಾನು ನೋಡಿದೀನಿ, ಬೆಂಗಳೂರು ಅಂತ ಸಿಟಿಯಲ್ಲೇನೆ ಸ್ಕೂಲ್ ಮುಂದೆ ಪೇರೆಂಟ್ಸ್ ಹೋಗಿ ಕೊರೋನಾ ಟೈಮ್ ನಲ್ಲಿ ಪ್ರೊಟೆಸ್ಟ್ ಮಾಡಿದ್ದಿದೆ, ನ್ಯಾಯ ಕೇಳಿದ್ದಿದೆ. ಅದಕ್ಕೆ ಸ್ಪಷ್ಟವಾದಂತ ಉತ್ತರ ಇಲ್ಲಿ ತನಕ ಸಿಕ್ಕಿಲ್ಲ, ನ್ಯಾಯ ಸಿಕ್ಕಿಲ್ಲ ಅಂತಾನೆ ನಾನು ಭಾವಿಸ್ತೀನಿ. ಇನ್ಫ್ಯಾಕ್ಟ್ ಇದ್ರ ಬಗ್ಗೆ ಚರ್ಚೆನ ಮುಂದುವರಿಸ್ತೀನಿ. ಚಿಕ್ಕದೊಂದು ಬ್ರೇಕ್ ಆಗುತ್ತೆ. कहानी संघर्ष की, कहानी उत्कर्ष की, कहानी एक ऐसी शख्सियत की जो गरीबी और गुमनामी के अंधेरों से निकलकर बना विश्व के सबसे बड़े लोकतंत्र का नायक। कौन है ये व्यक्ति? मैं नरेंद्र दामोदर दास मोदी। द अनटोल्ड स्टोरी।
ಬ್ಯಾಕ್ ಫೀಸ್ ಬಗ್ಗೆ ನಾವು ಚರ್ಚೆಯನ್ನ ಮಾಡ್ತಾ ಇದ್ವಿ ಇವತ್ತು. ಈ ಬಗ್ಗೆ ಮಾತಾಡೋದಕ್ಕೆ ಶಿಕ್ಷಣ ತಜ್ಞರಾಗಿರುವಂತಹ ಡಾಕ್ಟರ್ ಸುಪ್ರೀತ್ ಅವರು ನಮ್ಮ ಜೊತೆ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಡಾಕ್ಟರ್ ಸುಪ್ರೀತ್ ಅವರೇ, ವೆಲ್ಕಮ್ ಟು ದ ಶೋ. ತುಂಬಾ ಚರ್ಚೆಗಳು ನಾವು ಮಾಡಿದಾಗ ವೈಯಕ್ತಿಕವಾಗಿ ಅಭಿಪ್ರಾಯವನ್ನ ಕೇಳಕ್ ಹೋಗಲ್ಲ, ಬಟ್ ಈ ವಿಚಾರ ಅಂತ ಬಂದಾಗ ಕೇಳಬೇಕು ಅನ್ನಿಸ್ತಾ ಇದೆ. ಸೊ ವಾಟ್ಸ್ ಯುವರ್ ಒಪಿನಿಯನ್? ಇವತ್ತಿನ ದಿನ ಫೀಸ್ ಬಗ್ಗೆ ಒಂದು ನಿಲುವನ್ನ ಏನು ಕೋರ್ಟ್ ಏನು ಆದೇಶ ಕೊಟ್ಟಿದೆ, ಬಹುಶಃ ಸಾಕಷ್ಟು ಪಾಲಕ ಪೋಷಕರಿಗೆ ಇದ್ರ ಬಗ್ಗೆ ಅಸಮಾಧಾನವೂ ಆಗಿದೆ. ಮತ್ತೆ ಸಾಕಷ್ಟು ಜನ ಇವತ್ತಿನ ದಿವಸ ಏನಾಗಿದೆ, ಕಳೆದ ಬಾರಿ 30% ಅಂತ ಹೇಳಿ ರಾಜ್ಯ ಸರ್ಕಾರ ಏನು ಅನುಮತಿಯನ್ನ ಕೊಟ್ಟಿತ್ತು, ಅದರ ಬಹುಶಃ ವಿರುದ್ಧವಾಗಿ 15% ಅಂತ ಆಗಿದೆ. ಪಾಲಕ ಪೋಷಕರಲ್ಲೂ ಎಲ್ಲೋ ಒಂದ್ ಕಡೆ ಗೊಂದಲ. ಆದ್ರೆ ಎಷ್ಟೋ ಶಿಕ್ಷಣ ಸಂಸ್ಥೆಗಳು, ಅದರಲ್ಲೂ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳು 15% ಅಲ್ಲ 1% ಫೀಸ್ ಅನ್ನು ಕೂಡ ಕಮ್ಮಿ ಮಾಡದೇ ಇರ್ತಕ್ಕಂತ ಶಿಕ್ಷಣ ಸಂಸ್ಥೆಗಳು ಬಹುತೇಕ ಇದ್ವು. ಆದರೆ ಇವತ್ತಿನ ದಿವಸ 15% ಮಾಡಿದ್ದಾರೆ, ಅಥವಾ ಅವತ್ತಿನ ದಿವಸ ಏನು 30% ಶುಲ್ಕವನ್ನ ಕಡಿತಕ್ಕೆ ಆಶವನ್ನು ಕೊಟ್ಟಿತ್ತು ಸರ್ಕಾರ, ಅದಕ್ಕಿಂತಲೂ ಹೆಚ್ಚು 50% ಕೂಡ ಫೀಸ್ ಅನ್ನ ಕಮ್ಮಿ ಮಾಡಿದಂತಹ ಶಾಲೆಗಳು ಇದ್ದಾವೆ. ಆದ್ರೆ ಈ ಮಧ್ಯದಲ್ಲಿ ರಾಜ್ಯ ಸರ್ಕಾರ 15% ಹೇಳಿದೆ ಅಂತ ಹೇಳಿ ಮತ್ತೆ ತಿರ್ಗಾ ಪಾಲಕ ಪೋಷಕರ ಹತ್ರ ನಿಮ್ ಹತ್ರ 50% ಫೀಸ್ ಅನ್ನು ರೆಡ್ಯೂಸ್ ಮಾಡಿತಿ, ಮತ್ತೆ ಕೊಡಿ ಅಂತ ಆ ಒಂದು ನಿಲುವಿಗೆ ಬರಬಾರದು. ರಾಜ್ಯ ಸರ್ಕಾರ ಇರ್ಬೋದು ಅಥವಾ ಕೇಂದ್ರ ಸರ್ಕಾರ ಇರ್ಬೋದು, ಇದ್ರ ಬಗ್ಗೆ ಒಂದು ನಿರ್ದಿಷ್ಟವಾದ ನಿಲುವನ್ನ ಮೊದಲಿಂದಲೂ ಕೂಡ ತಗೊಳ್ಳಿಲ್ಲ. ಎಲ್ಲೋ ಒಂದ್ ಕಡೆ ಪಾಲಕ ಪೋಷಕರಲ್ಲಿ ಮತ್ತೆ ಶಿಕ್ಷಣ ಸಂಸ್ಥೆಗೆ ಮುಖ್ಯಸ್ಥರುಗಳಲ್ಲಿ ಮತ್ತೆ ಶಿಕ್ಷಣದ ವ್ಯವಸ್ಥೆಯ ಒಂದು ಆಡಳಿತ ವರ್ಗದಲ್ಲಾಗಿರಬಹುದು ಅಥವಾ ಪಾಲಕ ಪೋಷಕರಲ್ಲಿ ಎಲ್ಲ ಕಡೆನೂ ಗೊಂದಲಗಳನ್ನ ಕಳೆದ ಬಾರಿ ಸೃಷ್ಟಿಸಿತ್ತು. ಆ ಗೊಂದಲಗಳ ಗೂಡಿಂದ ಇವತ್ತಿನ ದಿವಸ ಯಾರೂ ಕೂಡ ವಿಮುಕ್ತರಾಗ್ಲಿಲ್ಲ. ಸೊ ಹಾಗಾಗಿ ಇವತ್ತಿನ ದಿವಸ ಏನು ನ್ಯಾಯಾಲಯ ಏನ್ ಹೇಳಿದೆ ಅದ್ರ ಪ್ರಕಾರ ಅಂತೂ ಕಡ್ಡಾಯವಾಗಿ ಫಾಲೋ ಮಾಡ್ಲೇಬೇಕಾಗತ್ತೆ. ಯಾಕೆಂದ್ರೆ ನ್ಯಾಯಾಲಯಕ್ಕಿಂತ ಯಾರು ಕೂಡ ಇಲ್ಲೊಂದು ಗೊಂದಲ ಇದೆ, ಯಾಕಂದ್ರೆ ಆರ್ಡರ್ ಕಾಪಿ ಇನ್ನು ಸಿಗದೆ ಇರೋದ್ರಿಂದ ಇದು ಬೋಧನಾ ಶುಲ್ಕನ ಅಥವಾ ಓವರ್ ಆಲ್ ಸ್ಕೂಲ್ ಫೀಸ್ ಆಗುತ್ತಾ? ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಇನ್ಫಾರ್ಮೇಶನ್ ಸಿಗ್ತಾ ಕನ್ಫರ್ಮ್ ಆಗಿ? ಇಲ್ಲ, ಇದ್ರ ಬಗ್ಗೆ ನಾನು ಇದೇ ಪ್ರಶ್ನೆಯನ್ನ ಕೂಡ ಕೇಳಿದೆ. ನನ್ನ ಕೈಗೂ ಕೂಡ ಆರ್ಡರ್ ಕೈಗೆ ಸಿಕ್ಕಿಲ್ಲ ಮೇಡಮ್. ತಕ್ಷಣ ಆರ್ಡರ್ ಸಿಕ್ಕಿದ ಕೂಡಲೇ ಬಹುಶಃ ನಿಮ್ಮ ವಾಹಿನಿ ಜೊತೆಗೆ ನಾನು ಹಂಚ್ಕೊಳ್ಳಿಕ್ಕೂ ಇಷ್ಟಪಡ್ತೇನೆ. ಬಹುಶಃ ಇದ್ರ ಪ್ರಕಾರ ಬೋಧನಾ ಶುಲ್ಕದಲ್ಲಿ 15% ಅಂತ ನನ್ನ ಅನಿಸಿಕೆ. ಯಾಕೆಂದ್ರೆ ಓವರ್ ಆಲ್ ಶುಲ್ಕದ ಬಗ್ಗೆ ರಾಜ್ಯ ಸರ್ಕಾರದ ಯಾವುದೇ ಫೀ ಸ್ಟ್ರಕ್ಚರ್ ಕೂಡ ಮಾತನಾಡೋದಿಲ್ಲ. ಯಾಕೆಂದ್ರೆ ಏನು ಓವರ್ ಆಲ್ ಫೀ ಸ್ಟ್ರಕ್ಚರ್ ನಲ್ಲಿ ಎಲ್ಲವೂ ಕೂಡ ಒಳಗೊಂಡಿರುತ್ತೆ. ಇದು ಬೋಧನಾ ಶುಲ್ಕದ ಪ್ರಕಾರವಾಗಿ 15% ಇರುತ್ತೆ ಅಂತ ನಾನು ಕೂಡ ಭಾವಿಸ್ತೇನೆ. ಲಾಸ್ಟ್ ಟೈಮ್ ಸರ್ಕಾರ ಒಂದು ಆದೇಶ ಇಲ್ಲಿ ಹೊರಡಿಸಿದಾಗ್ಲೇ, ಅಂದ್ರೆ 70% ಫೀಸ್ ತಗೊಳ್ಳಿ, 30% ಕಟ್ ಆಫ್ ಮಾಡಿ ಅಂತ ಹೇಳಿದಾಗ ಖಾಸಗಿ ಅವರು ದೊಡ್ಡ ಮಟ್ಟದಲ್ಲಿ ದನಿ ಎತ್ತಿದ್ದು, ಇವ್ರು 70% ಅಂತ ಹೇಳ್ತಾರೆ, ಮತ್ತೆ ಅದು ಇದು ಅಂತ ಕಟ್ ಆಫ್ ಆಗಿ ನಮಗೆ ಸಿಗೋದೇ 50%, ನಮಗೆ ಲಾಸ್ ಆಗುತ್ತೆ ಅಂತ. ಹೌದು, ಅದು ಯಾಕೆ ಲಾಸ್ ಅಂತಂದ್ರೆ ಅಲ್ಲೂ ಕೂಡ ಸರ್ಕಾರದಲ್ಲಿ ಏನ್ ಗೊಂದಲ ಆಯ್ತು ಅಂತಂದ್ರೆ ಟ್ಯೂಷನ್ ಫೀಸ್ ಅಲ್ಲಿ ಶೇಕಡ ಕಟ್ ಮಾಡ್ಬೇಕೋ ಅಥವಾ ಓವರ್ ಆಲ್ ಫೀಸ್ ಸ್ಟ್ರಕ್ಚರ್ ಅಲ್ಲಿ ಕಟ್ ಮಾಡ್ಬೇಕೋ ಅನ್ನೋದ್ರ ಬಗ್ಗೆ ತಿರ್ಗಾ ರಾಜ್ಯ ಸರ್ಕಾರದಲ್ಲಿ ಯಾವುದೇ ರೀತಿಯಾದಂತ ಹಿಂಬರಹಗಳು ಅದರಲ್ಲಿ ಇರ್ಲಿಲ್ಲ. ಆ ಹಿಂಬರಹಗಳು ಮಾಡುವಾಗ ಅಲ್ಲಿ ಅಧಿಕಾರಿಗಳು ಯಾರಿದ್ರು ಅವರು ಅದ್ರ ಬಗ್ಗೆ ಕೇರ್ ತಗೊಂಡಿದ್ದಿದ್ರೆ ಬಹುಶಃ ಇಷ್ಟೊಂದು ಗೊಂದಲಕ್ಕೆ ಇದು ಎಡೆ ಮಾಡ್ಕೊಡ್ತಾ ಇರ್ಲಿಲ್ಲ, ಅಥವಾ ಯಾವ ಶಿಕ್ಷಣ ಸಂಸ್ಥೆಗಳು ಕೋರ್ಟ್ ಮೆಟ್ಟಿಲುಗಳನ್ನ ಹತ್ಲಿಕ್ಕೆ ಅವಕಾಶ ಇರ್ತಿರ್ಲಿಲ್ಲ. ಈ ಒಂದು ನಿಟ್ಟಿನಲ್ಲಿ ಮಾತ್ರ ಬಹುಶಃ ನಾನು ಹೇಳೋದು ಎಲ್ಲೋ ಒಂದ್ ಕಡೆ ಆಡಳಿತ ವರ್ಗದಲ್ಲಿ, ರಾಜ್ಯ ಸರ್ಕಾರದಲ್ಲಿ ಆಡಳಿತ ವರ್ಗ ಯಾರಿದ್ರು ಅವರು ಹಿಂಬರಹಗಳನ್ನ ಬರೆಯುವಾಗ ಖಂಡಿತ ಎಲ್ಲೋ ಒಂದು 4-5 ಪುಟಗಳು ಮಿಸ್ ಮಾಡಿದ್ರೋ ಅಥವಾ 4-5 ಅಕ್ಷರಗಳು ಮಿಸ್ ಮಾಡಿದ್ರೋ, ಆ ಮಿಸ್ ಮಾಡಿದಂತ ಅಕ್ಷರಗಳು ಇವತ್ತಿನ ದಿವಸ ಇಷ್ಟು ಗೊಂದಲಕ್ಕೆ ಎಡೆ ಮಾಡಿಕೊಟ್ಟಿದೆ ಮೇಡಮ್. ಬಟ್ ಇಲ್ಲಿ ನೋಡಿ, ಪೋಷಕರಿಗೆ ಇದು ಹೊರೆ ಆಗುತ್ತೆ. ಯಾಕಂದ್ರೆ ಪೇರೆಂಟ್ಸ್ ಕೂಡ ನಮ್ಮ ಸ್ಟುಡಿಯೋದಲ್ಲಿ ಜಾಯಿನ್ ಆಗಿದ್ದಾರೆ, ಡಿಬೇಟ್ ಅಲ್ಲಿ ಇದ್ದಾರೆ. ಹೊರೆ ಆಗುತ್ತೆ ಅಂತ, ಯಾಕಂದ್ರೆ ಇನ್ಸ್ಟಾಲ್ಮೆಂಟ್ ವೈಸ್ ಲಾಸ್ಟ್ ಟೈಮ್ ಪೇ ಮಾಡಬೇಕು ಅಂತ ಹೇಳಿದಾಗ್ಲೇ ತುಂಬಾ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಬಿಟ್ಟಿರ್ಲಿಲ್ಲ, ಇಮಿಡಿಯೇಟ್ ಆಗಿ ಕಟ್ಟಬೇಕು, ಫುಲ್ ಪೇಮೆಂಟ್ ಮಾಡಬೇಕು ಅಂತೆಲ್ಲ ಪದೇ ಪದೇ ನೋಟಿಸ್ ಕಳಿಸೋದು ಇಂಥದ್ದೆಲ್ಲ ಮಾಡ್ತಾ ಇದ್ರು, ಮೆಸೇಜ್ ಕಳಿಸೋದು ಎಲ್ಲ ಮಾಡ್ತಾ ಇದ್ರು ಅಂತ. ಬಟ್ ಇವಾಗ ಕೋರ್ಟೇ ಆರ್ಡರ್ ಮಾಡಿದೆ ಅಂದ್ರೆ ಈಸಿಯಾಗಂತೂ ಬಿಡಲ್ಲ ಅವರು. ಮತ್ತಷ್ಟು ನಮ್ಗೆ ಹೊರೆ ಆಗುತ್ತೆ, ಪ್ಲಸ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಖಂಡಿತ ಇಂಥ ಸಮಯದಲ್ಲಿ ಈ ರಾಜ್ಯದ ಪಾಲಕ ಪೋಷಕರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ನಿಜವಾಗ್ಲೂ
ಎಲ್ಲಿ ಶಿಕ್ಷಣ ಸಂಸ್ಥೆಗಳಲ್ಲಿ ಇಫ್ ದಿ ಪೇರೆಂಟ್ಸ್ ಆರ್ ಪೇಯಿಂಗ್ ಹೈಯೆಸ್ಟ್ ಫೀಸ್, ಅಲ್ಲೇ ಹೈಯೆಸ್ಟ್ ಎಜುಕೇಶನ್ ಇದೆ ಅನ್ನೋಂತ ಒಂದು ಬ್ಯಾಡ್ ಕಾನ್ಸೆಪ್ಟ್ ಅನ್ನ ದಯವಿಟ್ಟು ಪಾಲಕ ಪೋಷಕರು ತೆಗಿರಿ. ದಿಸ್ ಇಸ್ ನನ್ನ ಪರ್ಸನಲ್ ಕಿವಿ ಮಾತು. ಎಷ್ಟೋ ಕಡೆ ನಿಮ್ಮ ಮಕ್ಕಳಿಗೆ ಬೇಕಾಗಿರುವಂತಹ ಒಳ್ಳೆಯ ಶಿಕ್ಷಣವನ್ನ, ಒಳ್ಳೆಯ ಶಿಕ್ಷಣದ ಗುಣಮಟ್ಟವನ್ನ, ಉತ್ತಮವಾದಂತಹ ಶಿಕ್ಷಕರು ಪಾಠ ಮಾಡ್ತಾ ಇರ್ತಕ್ಕಂಥದ್ದು, ಅಕಾಡೆಮಿಷಿಯನ್ಸ್ ರನ್ ಮಾಡ್ತಾ ಇರ್ತಕ್ಕಂತಹ ಶಿಕ್ಷಣ ಸಂಸ್ಥೆಗಳು ಇದಾವೆ. ಅಂತ ಶಿಕ್ಷಣ ಸಂಸ್ಥೆಗಳಿಗೆ ಖಂಡಿತ ಇಂಥ ಸಮಯದಲ್ಲಿ ನೀವು ಮೊರೆ ಹೋಗೋದು ಬಹಳ ಸೂಕ್ತ. ಎಲ್ಲೋ ಒಂದ್ ಕಡೆ ಅತಿ ಹೆಚ್ಚಿನ 1.5 ಲಕ್ಷ 3 ಲಕ್ಷ ಫೀಸ್ ಇರ್ತಕ್ಕಂಥದ್ದು 9 ಲಕ್ಷ ಫೀಸ್ ಇರುವಂತ ಶಿಕ್ಷಣ ಸಂಸ್ಥೆಗಳು ಕೂಡ ಇದೆ. ಅಂತ ಶಿಕ್ಷಣ ಏನಾಗ್ಬಿಡುತ್ತೆ ಅಂದ್ರೆ ಈಗ ನೋಡಿ, ರೋಡ್ ಸೈಡ್ ಒಂದ್ 40 ರೂಪಾಯಿ ಕೊಟ್ಟು ಪಾನಿಪುರಿ ತಿನ್ನಕ್ಕಿಂತ 7 ಸ್ಟಾರ್ ಹೋಟ್ಲಲ್ಲಿ ನಾವು 200 ರೂಪಾಯಿ 300 ರೂಪಾಯಿ ಕೊಟ್ಟು ಪೇ ಮಾಡಿ ತಿಂದ್ರೆ ಒಂದ್ ಸ್ಟ್ಯಾಂಡರ್ಡ್ ಪ್ರೆಸ್ಟೀಜ್ ವಿಚಾರನೂ ಕೆಲವು ಸತಿ ಬಂದ್ಬಿಡುತ್ತೆ. ಪಕ್ಕದ ಮನೆಯವ್ರು ನೋಡು ಆ ಸ್ಕೂಲಲ್ಲಿ ಓದಿಸ್ತಾ ಇದಾರೆ, ನಾವೇನ್ ಕಮ್ಮಿ, ನಾವು ಓದ್ಸೋಣ. ಸೊ ಈ ತರದ್ ಬಂದ್ಬಿಡುತ್ತೆ ಅಲ್ಲಿ. ಸೊ ಪ್ರೆಸ್ಟೀಜ್ ವಿಚಾರ ಬಂದಾಗ ಕ್ವಾಲಿಟಿಗಿಂತಾನು ನಾವೆಷ್ಟು ಫೀಸ್ ಕಟ್ತೀವಿ. ಈಗ ನಮ್ ಚರ್ಚೆ ಹೀಟಪ್ ಆಗ್ತಾ ಇದೆ ನೋಡಿ, ಯಾಕಂದ್ರೆ ಕರ್ನಾಟಕ ಖಾಸಗಿ ಶಾಲೆಗಳ ಒಕ್ಕೂಟದ ಅಧ್ಯಕ್ಷರಾಗಿರುವಂತಹ ಲೋಕೇಶ್ ತಾಳಿಕಟ್ಟೆ ನಮ್ಮನ್ನು ಜಾಯಿನ್ ಆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಹಾಗೇನೆ ನಮ್ಮ ಸ್ಟುಡಿಯೋದಲ್ಲಿ ಜಾಯಿನ್ ಆಗಿದ್ದಾರೆ ಪೋಷಕರ ಸಂಘದಿಂದ ಗಣೇಶ್ ಪೂಜಾರಿ ಅವರು. ಸರ್ ನಮಸ್ಕಾರ. ನಮಸ್ಕಾರ ಸರ್. ನೀವು ಬರ್ಲಿ ಅಂತ ನಾನು ಕಾಯ್ತಾ ಇದ್ದೆ, ಯಾಕೋ ಲೇಟ್ ಆಯ್ತು, ಫೈನ್ ಬಿಡಿ. ಬಟ್ ಚರ್ಚೆಯಲ್ಲಿ ಬೇಕಾದಂತ ಸಾರಾಂಶ ನಮ್ಗೆ ಬೇಕಾಗಿದೆ. ತುಂಬಾ ಖುಷಿಯಾಗಿದ್ದೀರಾ ಇವತ್ತು? ಈಗ ಖುಷಿ ಆಗೋದಕ್ಕೆ ಕಾರಣ ಏನು ಅಂತಂದರೆ, 15% ರೆಡ್ಯೂಸ್ ಮಾಡಿದ್ದು 30%ಗೆ ನಾವು ಒಪ್ಕೊಂಡಿದ್ದು ರೂಪ್ಸಾ ಕರ್ನಾಟಕ. ಬಟ್ 15%ಕ್ಕೆ ಅವರು ರೆಡ್ಯೂಸ್ ಮಾಡಿದ್ದು. ಇನ್ನು 15% ನಮಗೇನೋ ಬರ್ಬೋದೇನೋ ಅಂತ ಒಂದು ಆ್ಯಂಗಲಲ್ಲಿ ಥಿಂಕ್ ಮಾಡ್ತೀವಿ. ಬಟ್ ಆದರೆ ನಾವೇನು ಆದೇಶ ಮಾಡಿದ್ದೀವಿ ಅಂದರೆ, ನಮ್ಮ ಇವರಿಗೆ ಅಸೋಸಿಯೇಟೆಡ್ ಸ್ಕೂಲ್ಸ್ಗಳಿಗೆಲ್ಲ ಏನು ಹೇಳಿದ್ದೀವಿ ಅಂದರೆ, ಯಾವುದೇ ಕಾರಣದಿಂದ ಪೋಷಕರಿಗೆ ಉಳಿದಂಥ 15%ಗೆ ಒತ್ತಾಯವನ್ನು ಮಾಡಬೇಡಿ. ಯಾರಾದರೂ ಇಷ್ಟಪಟ್ಟು ಕಟ್ತೀನಿ ಅಂತ ಅನ್ನೋರಿಗೆ ಅವಕಾಶ ಮಾಡಿಕೊಡಿ, ಕಟ್ಸ್ಕೊಡಿ. ಆಮೇಲೆ ಅದನ್ನು ಒತ್ತಾಯಪೂರ್ವಕವಾಗಿ ಮಾಡೋದು ಬೇಡ ಅಂತೇಳಿ ನಾವು ಆದೇಶನ ನಾವು ಅಂದರೆ ಸೂಚನೆಯನ್ನು ಕೊಟ್ಟಿದ್ದೀವಿ ಇವತ್ತು ತೀರ್ಮಾನ ಬಂದ ಮೇಲೆ. ಇದಕ್ಕಿಂತ ಬಿಗ್ಲಾಗಿ ರಾಜ್ಯ ಸರ್ಕಾರ ಜನವರಿ 29ರಲ್ಲಿ ಏನು ಒಂದು ಆದೇಶವನ್ನು ಮಾಡ್ತೋ ಅವತ್ತೇ ಫಸ್ಟ್ ಒಂದು ಅಸೋಸಿಯೇಷನ್ ಒಪ್ಕೊಂಡದ್ದು ಅದನ್ನ ಅಂದರೆ ರೂಪ್ಸಾ ಕರ್ನಾಟಕ. ಅದನ್ನ ನಾವು ಹೋಲ್ ಹಾರ್ಟೆಡ್ಲಿ ನಾವು ಒಪ್ಕೊಂಡಿದ್ವಿ. ಯಾಕೆ ಅಂದರೆ ಹಳ್ಳಿಗಳಲ್ಲಿ ಏನಾಗಿತ್ತು, ಗ್ರಾಮೀಣ ಕರ್ನಾಟಕದಲ್ಲಿ ಫೀಸಸ್ ಅನ್ನ ಕಟ್ಟೋದಕ್ಕೆ ಯಾವ ಪೋಷಕರು ಕೂಡ ರೆಡಿ ಇರಲಿಲ್ಲ. ಯಾಕೆಂದ್ರೆ ಸರ್ಕಾರದಿಂದ ಒಂದು ಆದೇಶ ಬರುತ್ತೆ ಅಂತ ಕಾಯ್ತಾ ಇದ್ರು. ಸೊ ನಾವು ಕೂಡ ಅವ್ರಿಗೆ ಒತ್ತಡ ಹಾಕಿ ಜಗಳ ಮಾಡಿ ಕೇಳೋ ಅಂತ ಪರಿಸ್ಥಿತಿ ಇರಲಿಲ್ಲ. ಯಾಕಂದ್ರೆ ಅವ್ರಿಗೆ ನಾವು ದಿನ ಅವ್ರ ಮುಖ ನೋಡೋ ಅಂಥವ್ರು ನಾವು ಅಲ್ಲಿ ಆ ಭಾಗದಲ್ಲಿ. ಸೊ ಆಗ ನಾವೇ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ವಿ, ದಯಮಾಡಿ ಫೀಸಸ್ ಅನ್ನ ಫಿಕ್ಸ್ ಮಾಡಿ ಒಂದು ಆದೇಶ ಮಾಡಿ. ಯಾಕಂದ್ರೆ ಇದು ಪೋಷಕರು ದಿನ ಅಳಲದು. ದಿನ ಇವರು ಹೇಳಿದ್ರು ಸ್ಟಾರ್ಟಿಂಗ್ ಅಲ್ಲಿ, ನಾವು ವೆಯ್ಟ್ ಮಾಡ್ತಿದ್ವಿ, ಎಷ್ಟೋ ಜನ ಪೇರೆಂಟ್ಸ್ ನಮ್ ತರನೇ ವೆಯ್ಟ್ ಮಾಡ್ತಿದ್ರು ಅಂತ. ಹಂಗಲ್ಲ ಸರ್, ಆ ಟೈಮ್ ನಲ್ಲಿ ಏನಾಯ್ತು ನಮಗೂ ಗೊತ್ತಿದೆ. ನೀವೇನೇನ್ ಸ್ಟೇಟ್ಮೆಂಟ್ ಕೊಡಿದ್ರಿ ನಾವು ಬೇಕಾದ್ರೆ ತೆಗಿಸ್ಬೋದು, ನಮ್ ಲೈಬ್ರರಿ ಸಿಗುತ್ತೆ, ಇಲ್ಲ ಅಂತಲ್ಲ, ಜಟಾಪಟಿ ಹೆಂಗಿತ್ತು ಅಂತ. ಬಟ್ ನಮ್ಮ ಆಫೀಸಲ್ಲೇ ತುಂಬಾ ಜನ ಪೇರೆಂಟ್ಸ್ ಹೇಳಿದ್ದು, ನೋಡಿ ಇವ್ರು ಕೋರ್ಟ್ ತನಕ ಹೋಗೋದ್ ಬೇಡ ಆಗಿತ್ತು, ಇಲ್ಲೇ ಸರ್ಕಾರದ ಮಟ್ಟದಲ್ಲೋ ಅಥವಾ ಇಲ್ಲೇ ನಮ್ಮ ರಾಜ್ಯದಲ್ಲೇ ಕುತ್ಕೊಂಡು ಬಗೆಹರಿಸ್ಕೊಳ್ಬಹುದಾಗಿತ್ತು. ಅಲ್ಲಿಗೆ ಹೋಗ್ಬಿಟ್ಟು ಹಿಂಗ್ ಮಾಡಿದ್ರೆ ಪೋಷಕರಿಗೆ ಮತ್ತಷ್ಟು ಹೊರೆ ಆಗ್ತಾ ಇದಾರಲ್ಲ. ಹೌದೌದು. ಅಲ್ಲ, ಈಗ ನಾವು ಫಸ್ಟ್ ಅವರು ಒಪ್ಕೊಂಡ ತಕ್ಷಣ ನಾವು ಒಪ್ಕೊಂಡಾಗ್ಲ ನಾವು ಕೋರ್ಟ್ಗೆ ಹೋಗಿದ್ದನ್ನು ಕೂಡ ನಾವು ವಿರೋಧ ಮಾಡಿದ್ವಿ. ಬೇಡ, ಸಂಘರ್ಷಗಳು ಕಂಟಿನ್ಯೂ ಆಗೋದು ಬೇಡ. ಸೊ ಪೋಷಕರು ನಾವು ಜೊತೆಗೆ ಹೋಗೋಣ, ಯಾಕಂದ್ರೆ ಅವ್ರ ಮಕ್ಕಳಿಗೆ ನಾವು ಶಿಕ್ಷಣ ನೀಡ್ತಾ ಇರೋದು, ನಾವು ಅವ್ರನ್ನ ವಿರೋಧಿಗಳಾಗಿ ಕಾಣೋದು ಬೇಡ ಅಂತ ಹೇಳ್ಬಿಟ್ಟು ನಾವು ಸಾಫ್ಟ್ ಕಾರ್ನರ್ ಅಲ್ಲೇ ಬಂದಿದ್ವಿ ಇವತ್ತಿವರೆಗೂ. ಸೊ ನಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ ಅಡ್ಮಿಷನ್ಸ್ ಆಗ್ತಾ ಇದಾವೆ, ಈಗ ನಡೀತಾ ಇದೆ, ಏನು ಸಮಸ್ಯೆ ಇಲ್ಲ. ಬಟ್ ಬೆಂಗಳೂರಿನಲ್ಲಿರುವಂತಹ ದೊಡ್ಡ ದೊಡ್ಡ ಶಾಲೆಗಳಲ್ಲಿ ಅವ್ರದೇ ಆದಂತಹ ಆಲೋಚನೆಗಳು ಮತ್ತೆ ಅವ್ರದೇ ಆದಂತಹ ವಿಚಾರಗಳಿದಾವೆ. ಸೊ ಅವ್ರೇನ್ ಮಾಡಿದ್ದಾರೆ, ನಮಗೆ ಅದು ಸಾಲದು ಅಂತ ಕೋರ್ಟ್ಗೆ ಹೋಗಿದ್ದು. ಸೊ ಈಗ ಅವ್ರ ತೀರ್ಪು ಬಂದಿದೆ, ಬಹುಶಃ ಅವರಿಗೆ ಸಂತೋಷ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಸಾಕಷ್ಟು ಜೊತೆ ನಿಮಗೂ ಆಗಿರುತ್ತೆ ಸರ್, ಮಾತಾಡ್ತೀನಿ. ಗಣೇಶ್ ಪೂಜಾರಿ ಅವರೇ, ಈಗ ನೋಡಿ ನಮ್ ಮಕ್ಕಳನ್ನ ಈಗ ನಾವು ಓದಿಸ್ಬೇಕು ಅಂದ್ರೆ ಆ ಹಕ್ಕೇ ನಮಗಿಲ್ಲ. ಇಂಥ ಸ್ಕೂಲಲ್ಲಿ ನಾವು ಓದಿಸ್ಬೇಕು, ನಾನು ಆಗ್ಲೇ ಹೇಳ್ದಂಗೆ ಅದು ಪ್ರೆಸ್ಟೀಜ್ ವಿಚಾರ ಆಗುತ್ತೋ ಅಥವಾ ಇಂಥದ್ದೇ ಎಜುಕೇಶನ್ ಕೊಡಿಸ್ಬೇಕು ಅನ್ನೋ ವಿಚಾರ ಆಗುತ್ತೋ, ಕ್ವಾಲಿಟಿ ಆಫ್ ಎಜುಕೇಶನ್ ಅದು ಗೊತ್ತಾಗ್ತಿಲ್ಲ. ಬಟ್ ಈಗ ಮಕ್ಕಳನ್ನ ಓದಿಸೋದೇ ಒಂದು ದೊಡ್ಡ ಸಾಧನೆ ಆಗ್ಬಿಟ್ಟಿದೆ ಪೇರೆಂಟ್ಸ್ಗೆ. ಹೌದು, ನಾನು ಆ್ಯಕ್ಚುಲಿ ಇದನ್ನ ಒಂದು ಇಂಡಿಯನ್ ಹಿಸ್ಟ್ರಿಯನ್ನು ಒಂದು ಕಾಂಟೆಕ್ಸ್ಟ್ ಆಗಿಬಿಟ್ಟು ಈ ಒಂದು ಜಡ್ಜ್ಮೆಂಟನ್ನು ಇಂಟರ್ಪ್ರೇಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಏನಕ್ಕಂದ್ರೆ ಪೇರೆಂಟ್ಸಿಗೆ ನಾವು ಕೆಲವು ಸಲ ಈ 15% ಓಕೆನಾ ನಾಟ್ ಓಕೆನಾ ಅಂತ ಹೇಳೋದು ಒಂದು ಅದು ಆ್ಯಕ್ಚುಲಿ ರೆಲೆವೆಂಟ್ ಆಗಲ್ಲ ಈ ಮೂಮೆಂಟಲ್ಲಿ. 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬರುತ್ತೆ. ಬಟ್ ಅದಕ್ಕಿಂತ ಸುಮಾರು 100 ವರ್ಷಕ್ಕೆ ಹತ್ರ 1848ರಲ್ಲಿ ಲಾರ್ಡ್ ಡಾಲೋಸಿ ಅಂತ ಒಬ್ಬ ವ್ಯಕ್ತಿ ಗವರ್ನರ್ ಜನರಲ್ ಆಗಿ ಬರ್ತಾನೆ ನಮ್ಮ ಭಾರತ ದೇಶಕ್ಕೆ. ಅವ್ನು ಬಂದು ಒಂದು ಪಾಲಿಸಿಯನ್ನು ತರ್ತಾನೆ, ಏನಂತ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತ. ಅಂದ್ರೆ ಯಾರಾದ್ರೂ ಮಕ್ಕಳನ್ನ ದತ್ತು ತಗೊಂಡಿದ್ರೆ ಅವ್ರ ಮಕ್ಕಳಿಗೆ ಹಕ್ಕಿಲ್ಲ, ಆ ರಾಜ್ಯ ನಮ್ಗೆ ಬರ್ಬೇಕು ಅಂತ ಒಂದು ಶುರು ಮಾಡ್ತಾನೆ ಅವನು. ಎಲ್ಲ ರಾಜರುಗಳಿಗೆ ಹೀಟಪ್ ಆಗುತ್ತೆ, ಬಟ್ ಯಾರು ಜನ ಹೀಟಪ್ ಆಗಿರ್ಲಿಲ್ಲ ಅಷ್ಟೊತ್ತಿಗೆ. 1857ರಲ್ಲಿ ಏನಾಗುತ್ತೆ, ಈ ದನದ ಮಾಂಸ ಹಾಕಿದ ಒಂದು ಆಯಿಲ್
ಅದರಿಂದ ಮುಸ್ಲಿಮ್ಸಿಗೆ ಸಿಟ್ಟು ಬರುತ್ತೆ. ಅಂದ್ರೆ ಜನಸಾಮಾನ್ಯರಿಗೆ ಸಿಟ್ಟು ಬಂದಾಗ ಒಬ್ಬ ಮಂಗಲ್ ಪಾಂಡೆ ಎದ್ದು ಬರ್ತಾನೆ. ಓಕೆನಾ, 1857 ಏನೊಂದು ಇನ್ಸಿಡೆಂಟ್ ಇದೆ, ಅಲ್ಲಿಂದ ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಶುರುವಾಗುತ್ತೆ. ಅಂದ್ರೆ 1848 ಲಾರ್ಡ್ ಡಾಲೋಸ್ ಹೇಳ್ತಾರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತೇಳಿ. ಅಲ್ಲಿಂದ 164 ವರ್ಷ ನಡ್ಕೊಂಡು ಬಂದಿದ್ದೀವಿ. 2021 ಇಸ್ವಿಯಲ್ಲಿ ಖಾಸಗಿ ಶಾಲೆಗಳು ಹೇಳ್ತಾರೆ ಹೆತ್ತ ಪೋಷಕರಿಗೆ ಹಕ್ಕಿಲ್ಲ. ಅಂದ್ರೆ ಕಾನ್ಸ್ಟಿಟ್ಯೂಷನ್ ಕ್ಲಿಯರ್ ಆಗಿ ಹೇಳಿದೆ, ಆರ್ಟಿಕಲ್ 21A 2002 ಅಲ್ಲಿ ಬಂದಾಗ ಈ ವಿಧಿಯಲ್ಲಿ ರೈಟ್ ಟು ಎಜುಕೇಶನ್ ಅಂತ ಕ್ಲಿಯರ್ ಆಗಿ ಹೇಳ್ತಾರೆ. 2010 ರೈಟ್ ಟು ಎಜುಕೇಶನ್ ಆಕ್ಟ್ ಬರುತ್ತೆ, ಅದರಲ್ಲೂ ಕ್ಲಿಯರ್ ಆಗಿ ಹೇಳ್ತಾರೆ ಟೀಚರ್ಸ್ ಪೇರೆಂಟ್ಸ್ ಅಸೋಸಿಯೇಷನ್ ಮಾಡಬೇಕು, ಇಲ್ಲಿ ಎಲ್ಲಾ ವಿಷಯಗಳನ್ನ ಮಾತಾಡಬೇಕು. ಪ್ರಾಯಶಃ ಅದು ಇದ್ದಿದ್ರೆ, ಆ ಹಕ್ಕನ್ನ ರೆಸ್ಪೆಕ್ಟ್ ಮಾಡಿಬಿಟ್ಟು ನಮಗೆ ವಾಯ್ಸ್ ಕೊಟ್ಟಿದ್ರೆ ಆಗ ಇಲ್ಲಿ ತನಕ ನಾವು ಬಂದು ರೀಚ್ ಆಗ್ತಿರಲಿಲ್ಲ. ಯಾವತ್ತೋ ಒಂದಿನ ನಾವು ಕೇಳ್ತಿದ್ವಿ, ಓಕೆ ನೀವು ಇಷ್ಟೆಲ್ಲ ಫೀಸ್ ರೈಸ್ ಮಾಡ್ತಿದ್ದೀರಲ್ವಾ ಏನಕ್ಕೆ ಅಂತ ಕೇಳ್ತಿದ್ವಿ. ಇಲ್ಲಿ ನಾವು ತುಂಬಾ ಸಿಂಪಲ್ ಆಗಿ ಒಂದು ಅರ್ಥ ಮಾಡ್ಕೊಳ್ಬೇಕು. ಕರ್ನಾಟಕ ರಾಜ್ಯ ಸರ್ಕಾರ ಪ್ರತಿ ವರ್ಷ ಖಾಸಗಿ ಶಾಲೆಗಳಿಗೆ 15% ಎಜುಕೇಶನ್ ವಿಷಯದಲ್ಲಿ ರೈಸ್ ಮಾಡೋದಕ್ಕೆ ಒಪ್ಕೊಳ್ಳುತ್ತೆ. ಈ ದೇಶದ ಅತಿ ದೊಡ್ಡ ಹುದ್ದೆ ರಾಷ್ಟ್ರಪತಿ, ಮತ್ತೆ ನಾವು ಇಲೆಕ್ಟ್ರಲ್ ರೋಲ್ ಅಲ್ಲಿ ಹೋಗಕ್ಕೆ ಹೋದ್ರೆ ಪ್ರೈಮ್ ಮಿನಿಸ್ಟರ್, ಅಥವಾ ಯಾವುದೇ MP ಅಥವಾ ಯಾವುದೇ MLA ಅಥವಾ IAS ಆಫೀಸರ್, KS ಆಫೀಸರ್ ಅಥವಾ ಯಾವುದೇ ಪಬ್ಲಿಕ್ ಸರ್ವೆಂಟ್ ಇನ್ಕ್ಲೂಡಿಂಗ್ ಟೀಚರ್, ನಾನು ನೀವು ಖಾಸಗಿ ಶಾಲೆಯಲ್ಲಿ ಖಾಸಗಿ ಸಂಸ್ಥೆಗಳಲ್ಲಿ ಕೆಲಸ ಮಾಡುವವರು, ಮತ್ತೆ ಇಲ್ಲಿ ಯಾರೋ ಕಸ ಗುಡಿಸ್ತಾರಲ್ಲ ಅವರು, ಯಾರಿಗೂ 15% ಇನ್ಕ್ರಿಮೆಂಟ್ ಸಿಗಲ್ಲ. ಬಟ್ ನಮ್ಮ ಪ್ರೈವೇಟ್ ಸ್ಕೂಲ್ಗಳು ಖಂಡಿತವಾಗ್ಲೂ 15% ಇನ್ಕ್ರಿಮೆಂಟ್ ಮಾಡಬಹುದು. ಯಾಕೆ ಈ ರೂಲ್ ಯಾರು ಮಾಡಿದ್ರು ಅಂದ್ರೆ ಸರ್ಕಾರ ನಡೆಸ್ತಿರುವವರು. ಅವ್ರ ಇಂಟ್ರೆಸ್ಟ್ ಏನಂದ್ರೆ ಸರ್ಕಾರಿ ಶಾಲೆಗಳಿಂದ ನಮ್ಗೇನು ಲಾಭ ಇಲ್ಲ, ಅವ್ರು ಏನ್ ಬೇಕಾದ್ರೆ ಮಾಡ್ಕೊಂಡು ಹಾಳಾಗೋಗ್ಲಿ, ಅಂದ್ರೆ ಏನು ಮಾಡೋದು ಬೇಡ, ಹಾಳಾಗೋಗ್ಲಿ. ನಾವು ನಡೆಸ್ತಿರುವಂತ ನಮ್ಮ ಖಾಸಗಿ ಶಾಲೆಗಳಿದೆಯಲ್ವಾ, ಅಲ್ಲಿ ರಾಜಕಾರಣಿಗಳದಿಲ್ಲ ಸರ್, ಇರೋದೇ ಅವರದ್ದೇ ಕಾಲೇಜು. ಸೊ ಈ 15% ಇದೆಯಲ್ಲ, ಪೋಷಕರು ಅರ್ಥ ಮಾಡ್ಕೊಳ್ಬೇಕು. ಈ 15% ಖಂಡಿತವಾಗ್ಲೂ ಇದೊಂದು ವಿಜಯ ಅಲ್ಲ. ನಿಮಗೆ ಜಯ ಸಿಕ್ಕಿದೆ ಎಲ್ಲ ಅಂತ ಹೇಳಿದ್ರೆ, ಒಬ್ಬ ಗಣೇಶ್ ಪೂಜಾರಿ, ಒಬ್ಬ ಚೈತ್ರ ಅಥವಾ ಇನ್ನು ಎಷ್ಟೋ ಜನ ಪೋಷಕರು ನಾವು ಈ ವರ್ಷ ಮಾತಾಡಿದೀವಿ. ಲಾಸ್ಟ್ 1 year ಅಲ್ಲಿ ವಾಯ್ಸ್ ಆಫ್ ಪೇರೆಂಟ್ಸ್ ಅಂತ ಒಂದು ಅಸೋಸಿಯೇಷನ್ ಇಂದ ತುಂಬಾ ವಾಯ್ಸ್ ಬಂತು. ಕರ್ನಾಟಕ ಪೋಷಕರ ಸಮನ್ವಯ ವೇದಿಕೆ ಅಂತ ಅದರಿಂದ ತುಂಬಾ ವಾಯ್ಸ್ ಬಂತು. ಈ ಎಲ್ಲಾ ವಾಯ್ಸ್ಗಳು ಸಮಾಜದಲ್ಲಿ ಇರುವಂತಹ ಸಣ್ಣ ಸಣ್ಣ ಮಂಗಲ್ ಪಾಂಡೆಗಳು, ಇಂತಹ ಮಂಗಲ್ ಪಾಂಡೆಗಳು ಸಾಕಷ್ಟು ಬರಬೇಕು. ಅಲ್ಲಿ 90 ವರ್ಷ ತಗೊಂತು. ಬಟ್ ಈಗ ನಾವು ಫಾಸ್ಟ್ ಫಾರ್ವರ್ಡ್ ಮೋಡಲ್ ಇದೀವಿ, ಯಾರು ಲೆಟರ್ ಬರ್ದು ಆಗ್ತಾ ಇಲ್ಲ, ಇಂಟರ್ನೆಟ್ ಕಾಲದಲ್ಲಿ ಇದೀವಿ. ತುಂಬಾ ಫಾಸ್ಟ್ ಆಗಿ ಫೈಟ್ ಮಾಡಬೇಕು. ಈ ಅಸೆಂಬ್ಲಿಯಲ್ಲಿ ಕರ್ನಾಟಕ ಏನು ಡಿಸ್ಕಷನ್ ಮಾಡ್ತಿದೆಯಲ್ಲ ಅಲ್ಲಿ ಬರಬೇಕು, ಫೀ ಡಿಟರ್ಮಿನೇಷನ್ ಕಮಿಟಿಯನ್ನ ತರಬೇಕು. ಆಗ ಮಾತ್ರ ಇದು ಪಾಸ್ ಆಗತ್ತೆ. ಮತ್ತು ಈ ಕೋವಿಡ್ ಇದೆಯಲ್ಲ, ಆಗ ದನದ ಮಾಂಸ ಮತ್ತು ಹಂದಿ ಮಾಂಸ ಹೇಗೆ ವರ್ಕೌಟ್ ಆಯ್ತಲ್ಲ, ಈ ಕೋವಿಡ್ ಸೇಮ್ ಅದೇ ಆಯಿಲ್ ಬಂದಿರೋದು. ಆ ಆಯಿಲ್ ಬಂದಾಗ್ಲಾದ್ರೂ ಈಗಾದ್ರೂ ಒಪ್ಕೊಳ್ಳಿ, ನಾವು ಅದನ್ನ ಯೂಸ್ ಮಾಡಲ್ಲ. ಆ ಟೈಮಲ್ಲಿ ನಮ್ಗೆ ಎಚ್ಚರಿಸಿದ್ರೆ ನಾವು ಇದನ್ನ ಮುಂದಕ್ಕೆ ಒಪ್ಕೊಳ್ಳಲ್ಲ. ನಮ್ಗೆ ಫೀ ಡಿಟರ್ಮಿನೇಷನ್ ಕಮಿಟಿ ಬೇಕು, ಪ್ರತಿ ಶಾಲೆಯಲ್ಲಿ ಅಸೋಸಿಯೇಷನ್ ಇರಬೇಕು ಅಂತ ನಾವು ಫೈಟ್ ಮಾಡ್ತೀವಿ. ಒಪ್ಕೊಳ್ಳಲ್ಲ ಸರ್, ನೀವ್ ಹೇಳಿದ್ರಲ್ಲ. ಮತ್ತೆ ನಾವು ಇವರು ಒಪ್ಕೊಳ್ತಾರೆ, ನಮ್ಮ ಲೋಕೇಶ್ ತಾಳಿಕಟ್ಟೆ ಅವರು ಮೊದಲಿಂದಲೂ ಒಪ್ಕೊಂಡಿದ್ದಾರೆ. ಇದರಲ್ಲಿ 2 ವಿಚಾರದ ಬಗ್ಗೆ ನನ್ನ ಒಂದು ಅಭಿಪ್ರಾಯನ ವ್ಯಕ್ತಪಡಿಸ್ತೀನಿ ಮೇಡಮ್. ಮಂಗಲ್ ಪಾಂಡೆ ಅನ್ನೋದು ಈಗ ಪ್ರಸ್ತಾಪ ಬೇಡ. ಈಗ ನಮ್ಮ ಗಣೇಶ್ ಪೂಜಾರಿ ಅವರು ಇರಲಿ, ಚೈತ್ರ ಅವರು ಇರಲಿ, ಯೋಗಾನಂದರವ್ರು ಇರಲಿ, ಅವರು ಇತಿಹಾಸ ಪುರುಷರಾಗಲಿ, ಒಪ್ಕೊಂತೀವಿ. ಅವ್ರ ಹೋರಾಟಕ್ಕೆ ಜಯ ಸಿಗಲಿ, ಆಯ್ತಾ. ನಮಗೆ 31 ED ಪ್ರಕಾರ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಸೊ ಅಲ್ಲಿ ಹೇಳುವಾಗ ಒಂದು ವಿಚಾರ ಹೇಳಿದ್ದಾರೆ, ಅಲ್ಲಿ ಇನ್ಕ್ರಿಮೆಂಟ್ ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ಡಿಪೆಂಡಿಂಗ್ ಆನ್ ದಿ ಎಕನಾಮಿಕ್ ಇದು ಕಾಸ್ಟ್ ರೈಸ್ ಆಗುವಂಥದ್ದು, ಇನ್ಫ್ಲೇಷನ್ ಮೇಲೆ ಡಿಪೆಂಡ್ ಮಾಡಿಬಿಟ್ಟು 15% ವರೆಗೂ ಫೀಸಸ್ಸನ್ನು ಜಾಸ್ತಿ ಮಾಡ್ಬೋದು, 15% ವರೆಗೂ. ಸೊ ಅದಕ್ಕಿಂತ ಜಾಸ್ತಿ ಯಾರಾದರೂ ಮಾಡಿದ್ರೆ ಅವ್ರ ಮೇಲೆ ಸೀರಿಯಸ್ ಆಕ್ಷನ್ ತಗೋಬೇಕು, ಸರ್ಕಾರದ ಕರ್ತವ್ಯ. ಅನ್ಫಾರ್ಚುನೇಟ್ಲಿ ಆಳಿದ ಎಲ್ಲ ಸರ್ಕಾರಗಳು ಕೂಡ ಅದಕ್ಕಿಂತ ಜಾಸ್ತಿ ಮಾಡಿರೋರ ಮೇಲೆ ಯಾವುದೇ ಆಕ್ಷನ್ಸ್ ಅನ್ನು ತಗೊಳ್ತಾ ಇಲ್ಲ. ಅದು ಹೇಳದ್ನಲ್ಲ ಸರ್, ಅದಕ್ಕೆ ರೀಸನ್ ಹೇಳದ್ನಲ್ಲ, ಮೋಸ್ಟ್ ಆಫ್ ದ ಪೊಲಿಟಿಷಿಯನ್ಸ್ ಅರೌಂಡ್ ನಾವು ಪರ್ಸೆಂಟೇಜ್ ಹುಡುಕ್ತಾ ಹೋದ್ರೆ ಅಬೋವ್ 80 ಸಿಕ್ಬಿಡುತ್ತೇನೋ. ಎಲ್ಲ ಇರೋದೇ ರಾಜಕಾರಣಿಗಳದ್ದು, ಎಲ್ಲ ಇರೋದೇ ಕಾಲೇಜು ಸ್ಕೂಲು ರಾಜಕಾರಣಿಗಳದ್ದು. ಅವ್ರು ಯಾಕೆ ಕಡಿಮೆ ಮಾಡ್ತಾರೆ ಹೇಳಿ ಅಲ್ವಾ? ಅವ್ರಿಗೆ ಲಾಸ್ ಆಗೋದು. ಫೈನ್, ಚರ್ಚೆನ ಮುಂದುವರಿಸಿದ ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ. कहानी संघर्ष की, कहानी उत्कर्ष की, कहानी एक ऐसी शख्सियत की जो गरीबी और गुमनामी के अंधेरों से निकलकर बना विश्व के सबसे बड़े लोकतंत्र का नायक। कौन है ये व्यक्ति? मैं नरेंद्र दामोदर दास मोदी। ವೆಲ್ಕಮ್ ಬ್ಯಾಕ್. ಫೀಸ್ ವಿಚಾರವಾಗಿ, ಕೋರ್ಟ್ ಆದೇಶದ ವಿಚಾರವಾಗಿ ನಾವು ಚರ್ಚೆನ ಇವತ್ತು ಮಾಡ್ತಾ ಇದ್ದೀವಿ. ಫೈನ್, ಚೈತ್ರ ಅವರೇ, ಇವಾಗ ಕೋರ್ಟ್ ಆದೇಶಕ್ಕೆ ನಾವೆಲ್ಲರೂ ತಲೆಬಾಗಲೇಬೇಕು. ಫೈನ್, ತಲೆಬಾಗೋಣ. ಬಟ್ ಕಾನೂನಾತ್ಮಕವಾಗಿ ನಮಗೆ ಸರಿ ಇಲ್ಲ ಅಂತ ಅನಿಸಿದಾಗ ಹೋರಾಟಕ್ಕೂ ಆಪ್ಷನ್ಸ್ ಇದೆ ನಮ್ಮ ಸಂವಿಧಾನದಲ್ಲಿ. ವಾಟ್ ನೆಕ್ಸ್ಟ್ ಹಂಗಾದ್ರೆ ಕ್ವಿಕ್ ಆಗಿ? ಇಲ್ಲ, ಮೇನ್ ಆಗಿ ನಾವು ಇವಾಗ ಏನು ಯೋಚನೆ ಮಾಡ್ತಿದೀವಿ ಅಂದ್ರೆ ಫೀ ಡಿಟರ್ಮಿನೇಷನ್ ಕಮ್ಯುನಿಟಿಗೆ ಸ್ಟ್ರಾಂಗ್ ಆಗಿ ರೆಕಮೆಂಡ್ ಮಾಡ್ತಾ ಇದೀವಿ. ಎಲ್ಲಾ ಪೇರೆಂಟ್ಸು ನಾವು ಕೇಳ್ತಿರೋದು ಅದೇನೆ. ಯಾಕಂದ್ರೆ ಯಾವುದೇ ಪೇರೆಂಟ್ಗಾಗ್ಲಿ ನಾವು ಏನ್ ಟ್ಯೂಷನ್ ಫೀಸ್ ಕಟ್ತಾ ಇದೀವಿ ಅಥವಾ ಸ್ಕೂಲ್ ಫೀಸ್ ಅಂದ್ರೆ ಏನು ಅನ್ನೋದೇ ಗೊತ್ತಿಲ್ಲ. ಈಗ ಸರ್ ಹೇಳಿದ್ರು 15% ವರೆಗೂ ನಾವು ಹೈಕ್ ಮಾಡೋ ಚಾನ್ಸಸ್ ನಮಗಿದೆ, ಡಿಪೆಂಡಿಂಗ್ ಅಮಾನ್ ದಿ ಇನ್ಫ್ಲೇಷನ್ ಅಂತ ಹೇಳಿ. 15% ಹೈಕ್ ಟೀಚರ್ಸ್ ಸ್ಯಾಲರಿಗೆ ಇರುತ್ತಾ ಅಥವಾ ಬೇರೆ ನಮಗೆ ಪೋಷಕರಿಗೆ ಬರುವಂತ ಸಂಬಳಗಳಲ್ಲಿ ಇರುತ್ತಾ? ಇರಲ್ಲ. ಆದ್ರೆ ಸ್ಕೂಲ್ಗಳಿಗೆ ಮಾತ್ರ ಈ ಪ್ರಿವಿಲೇಜ್ ಇದೆ.
15% ವರೆಗೂ ಹೈಕ್ ಮಾಡ್ಬೋದು ಅಂತ ಹೇಳಿ. ಆ ಟ್ಯೂಷನ್ ಫೀಸ್ ಅಂದ್ರೆ ಕಾಂಪೊನೆಂಟ್ ಅಂದ್ರೆ ಏನು, ಟೀಚರ್ಸ್ ಸ್ಯಾಲರಿ ಇನ್ಕ್ಲೂಡ್ ಆಗುತ್ತೆ, ಟೀಚಿಂಗ್ ಸ್ಟಾಫ್, ನಾನ್ ಟೀಚಿಂಗ್ ಸ್ಟಾಫ್, ಅವ್ರು ಕಟ್ತಾ ಇರುವಂತ ನಾನ್ ಸ್ಟ್ಯಾಟ್ಯೂಟರಿ ಎಕ್ಸ್ಪೆನ್ಸಸ್ ಎಲ್ಲ ಇನ್ಕ್ಲೂಡ್ ಆಗಿ ಡಿವೈಡೆಡ್ ಬೈ ದ ನಂಬರ್ ಆಫ್ ಸ್ಟೂಡೆಂಟ್ ಎಷ್ಟು ಜನ ಅಲ್ಲಿ ಓದ್ತಿದ್ದಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅವ್ರು 400 ಜನ ಓದ್ಲಿ, 1000 ಜನ ಓದ್ಲಿ, ಕರೆಕ್ಟ್ ಆಗಿ ಒಂದು ಫೀ ಅಂತ ಇಲ್ಲ. ಇಷ್ಟ ಬಂದಷ್ಟು ಫೀನ ಇದು ಮಾಡ್ತಾರೆ. ಅದನ್ನ ರೆಗ್ಯುಲೇಟ್ ಮಾಡೋದಕ್ಕೆ ಗೌರ್ಮೆಂಟ್ಗೆ ಒಂದು ಅಧಿಕಾರ ಇಲ್ಲ ಅಂತ ಚಾಲೆಂಜ್ ಮಾಡ್ಕೊಂಡು ಕೋರ್ಟ್ಗಳಿಗೆ ಹೋಗ್ತಾರೆ. ಎಲ್ಲೇ ಹೋದ್ರೂ ಕೂಡ ಪೇರೆಂಟ್ಸ್ ಟೀಚರ್ಸ್ ಅಸೋಸಿಯೇಷನ್ ಇರಬೇಕು. ಇವಾಗ ರಾಜಸ್ಥಾನ್ ಮಾಡೆಲ್ಲೇ ತಗೊಂಡ್ರೆ ಅಲ್ಲಿ ಪೇರೆಂಟ್ಸ್ ಟೀಚರ್ಸ್ ಅಸೋಸಿಯೇಷನ್ ಅಲ್ಲೇನೆ ಅವರು ಫೀ ಡಿಟರ್ಮಿನ್ ಮಾಡುವಂತ ಒಂದು ಇದು ಇದೆ ಅವರಲ್ಲಿ. ಆ ತರ ನಮ್ಮ ಕರ್ನಾಟಕದಲ್ಲೂ ನಾವು ಒತ್ತಾಯ ಮಾಡ್ತಾ ಇದೀವಿ. ಒಂದು ಎಲ್ಲಾ ಸ್ಕೂಲ್ ಲೆವೆಲ್ ಅಲ್ಲೂ ಪೇರೆಂಟ್ಸ್ ಟೀಚರ್ಸ್ ಅಸೋಸಿಯೇಷನ್ ಆಗಬೇಕು. ಅದ್ರ ಮೂಲಕ ಫೀಗಳನ್ನ ಆ ಸ್ಕೂಲ್ ಮಟ್ಟದಲ್ಲೇನೆ ನಿರ್ಧಾರ ಮಾಡೋದಕ್ಕೆ ಪೋಷಕರಿಗೆ ಒಂದು ಈಕ್ವಲ್ ಆಪರ್ಚುನಿಟಿ ಕೊಡಬೇಕು. ಆಮೇಲೆ ಅದನ್ನ ರೆಗ್ಯುಲೇಟ್ ಮಾಡಬೇಕು. ಈ ತರ ಮಾಡೋದ್ರಿಂದ ಏನಾಗುತ್ತೆ, ಈ ತರ ಯಾವುದೇ ಕೋವಿಡ್ ಸಿಚುವೇಶನ್ಸ್ ಬರಲಿ, ಇನ್ನೊಂದು ಬರಲಿ, ಪೇರೆಂಟ್ಸ್ಗೆ ಆಗ್ಲಿ ಮ್ಯಾನೇಜ್ಮೆಂಟ್ಗೆ ಆಗ್ಲಿ ಜಗಳ ಆಗಲ್ಲ, ಏನೂ ಆಗಲ್ಲ. ಯಾಕೆಂದ್ರೆ ಎಲ್ಲರೂ ಒಟ್ಟು ಕೂತು ಅದನ್ನ ಡಿಸೈಡ್ ಮಾಡಿರ್ತಾರೆ. ಸೊ ಇಲ್ಲಿ ಟ್ಯೂಷನ್ ಫೀಸ್ ಆಗ್ಲಿ ಅಥವಾ ಸ್ಕೂಲ್ ಫೀಸ್ ಆಗ್ಲಿ ಹೋದ ವರ್ಷ ಆಗಿದ್ದು ಅದೇ ಗೊಂದಲ. ಏನ್ ಮಾಡಿದ್ರು, ಕೋವಿಡ್ ಬಂದಿದ ತಕ್ಷಣ ಎಲ್ಲಾ ಸ್ಕೂಲ್ಗಳವರು ಟ್ಯೂಷನ್ ಫೀ ಅನ್ನೋ ಕಾನ್ಸೆಪ್ಟ್ ನೇ ತೆಗೆದಾಕ್ಬಿಟ್ಟು ಬೇರೆ ಎಲ್ಲಾ ಫೀಸ್ಗಳನ್ನು ಒಟ್ಟಾರೆ ಮಾಡಿ ಸ್ಕೂಲ್ ಫೀಸ್ ಮಾಡಿದ್ರು. ಅಲ್ಲ, ಅದಕ್ಕೆ ಒಂದು ಕ್ಲಾರಿಟಿ ಇನ್ನೂ ಸಿಕ್ಕಿಲ್ಲ. ಫೀಸ್ ಕಟ್ಟದ ಮೇಲೂ ಸಿಕ್ಕಿಲ್ಲ. ಡಾಕ್ಟರ್ ಸುಪ್ರೀತ್ ಅವರೇ, ಕೊನೆಯದಾಗಿ ಖಾಸಗಿಯವರ ಈ ಮೊಂಡುತನ ಏನಂತ ನಾವು ಕರಿತೀವಿ, ಅದು ಇನ್ನಷ್ಟು ಜಾಸ್ತಿ ಆಗ್ಬಿಡುತ್ತೆ ಅನ್ಸುತ್ತೆ ಈ ಆದೇಶದಿಂದ. ಹೆಂಗ್ ಕಡಿವಾಣ ಹಾಕ್ಬೇಕು ಕ್ವಿಕ್ ಆಗಿ? ನೋಡಿ, ಶಿಕ್ಷಣ ಸಂಸ್ಥೆಗಳಿರಬಹುದು, ಪಾಲಕ ಪೋಷಕರಿರಬಹುದು, ಅಥವಾ ಅಲ್ಲಿ ಓದ್ತಾ ಇರ್ತಕ್ಕಂತಹ ವಿದ್ಯಾರ್ಥಿಗಳಿರ್ಬೋದು, ಎಲ್ಲರ ಸಂಬಂಧ ಒಂಥರ ಒಂದು ಅದ್ಭುತವಾದ ಸಂಬಂಧ. ಈ ಅದ್ಭುತವಾದ ಸಂಬಂಧನ ಸರ್ಕಾರ ಯಾವುದೇ ಕಾರಣಕ್ಕೂ ಅದಕ್ಕೆ ಕಹಿಯನ್ನ ಹಿಂಡದಿರ ಎಲ್ಲೋ ಒಂದ್ ಕಡೆ ಎಲ್ರಿಗೂ ಒಂದು ರೀತಿಯಾದಂತ ನ್ಯಾಯ ದೊರಕಿಸ್ಕೊಡೋ ರೀತಿನಲ್ಲಿ ಆದೇಶಗಳಾಗಿರಬಹುದು, ಅಥವಾ ಪ್ರಪ್ರಥಮವಾಗಿ ಏನ್ ಆದೇಶಗಳು ಬಂತು, ಆ ಆದೇಶಗಳು ಐ ಥಿಂಕ್ ಇಟ್ ವಾಸ್ ನಾಟ್ ರೆಲೆವೆಂಟ್ ಆದೇಶ. ಅವ್ರು ಏನ್ ಮಾಡಿದ್ರು ಅಂತಂದ್ರೆ, ಟ್ಯೂಷನ್ ಫೀಸ್ ಅಲ್ಲಿ 30% ಮಾಡ್ಬೇಕು, ಓವರ್ ಆಲ್ ಫೀಸ್ ಅಲ್ಲಿ 30% ಮಾಡ್ಬೇಕು. ಯಾವ್ದನ್ನು ಕೂಡ ಸ್ಪಷ್ಟವಾಗಿ ಮೊದಲು ಆ ನಿರ್ಧಾರವನ್ನು ತಗೊಳ್ಳದೇ ಇದ್ದಿದ್ದಕ್ಕೆ ಏನಾಯ್ತು, ಪಾಲಕ ಪೋಷಕರಲ್ಲೂ ಗೊಂದಲ ಉಂಟಾಯ್ತು. ಎಲ್ಲೋ ಒಂದ್ ಕಡೆ ಶಾಲೆ ಆಡಳಿತ ಮಂಡಳಿಗಳು ಕೂಡ ಹೈಕೋರ್ಟ್ ನ ಮನವಿ ಹೋಗ್ಲಿಕ್ಕೆ ಅವಕಾಶಗಳಾಯ್ತು. ಯಾವುದೇ ರೀತಿಯಾಗ್ಲಿ ಸರ್ಕಾರದಲ್ಲಿ ಒಂದು ಆದೇಶವನ್ನು ಮಾಡುವಾಗ ಕೂಲಂಕುಷವಾಗಿ ಅಲ್ಲಿ ಶಿಕ್ಷಣ ತಜ್ಞರಿರಬಹುದು ಅಥವಾ ಆಡಳಿತ ವರ್ಗದ ಗಣನೆಗೆ ತಗೊಂಡು ತದನಂತರ ಸಮಾಧಾನ ಕೇಳ್ಬೇಕಲ್ಲ ಸರ್, ಅದೇ ಸಮಸ್ಯೆ ಆಗಿರೋದು. ಫೈನಲಿ ಗಣೇಶ್ ಪೂಜಾರಿ ಬರ್ತೀನಿ ಸರ್, ಒಂದೇ ಸೆಕೆಂಡ್. ನೀವೇ ಇಂಪಾರ್ಟೆಂಟ್, ಈಗ ನಿಮ್ ರಿಯಾಕ್ಷನ್ ತಗೋತೀನಿ. ಅವ್ರಂದ್ರು ಸರ್ಕಾರ ಹುಳಿ ಹಿಂಡೋ ಕೆಲಸ ಅಂತ ಅಲ್ಲಿ ಬಂತು, ಬಟ್ ಖಾಸಗಿಯವ್ರು ಕೇಳ್ತಾರ ಫಸ್ಟ್, ಅದು ಇಂಪಾರ್ಟೆಂಟ್ ಅಲ್ಲ? ನಾನು ಆಕ್ಚುಲಿ ಇದರಲ್ಲಿ ಯಾವುದೇ ರೀತಿಯ ಭಾವನಾತ್ಮಕ ಸಂಬಂಧ 2020ಕ್ಕೂ ಮೊದಲು ನನ್ನ ಮಗ ಈ ಶಾಲೆಗೆ ಹೋಗಿ ಕಲಿತಾನೆ ಅನ್ನುವಂತ ಒಂದು ಭಾವನಾತ್ಮಕ ಸಂಬಂಧ ಪ್ರಾಯಶಃ ಇನ್ನು ನನ್ನ ಜೀವನದಲ್ಲಿ ವಾಪಸ್ ಬರಲ್ಲ. ಮತ್ ನನ್ನ ಮಗನಿಗೂ ನಾನು ತುಂಬಾ ಕ್ಲಿಯರ್ ಆಗಿ ಹೇಳಿದೀನಿ, ಇದು ಶಾಲೆ, ಇದು ಒಂದು ಕಟ್ಟಡ. ಹೇಗೆ ನಾನು ನಿನ್ ಕೇಳಿದಾಗ ಒಂದು ಐಸ್ ಕ್ರೀಮ್ ಕೊಡಿಸ್ತೀನಲ್ಲ, ಹಾಗೆ ನನ್ನ ದುಡ್ಡಿಂದ ಈ ಶಾಲೆಯಿಂದ ನಿಂಗೆ ಶಿಕ್ಷಣ ಕೊಡಿಸ್ತಾ ಇದ್ದೀನಿ. ನಿನಗೆ ಏನಾದ್ರೂ ಶಿಕ್ಷಣದ ಬಗ್ಗೆ ಗೌರವ ಅಥವಾ ಏನಾದ್ರೂ ಭಾವನೆ ಇದ್ರೆ ಅದು ದಯವಿಟ್ಟು ನಿನ್ನ ಅಪ್ಪ ಅಮ್ಮನ ಬಗ್ಗೆ ಇರ್ಲಿ. ಯಾಕಂದ್ರೆ ನಾವು ಕಷ್ಟಪಟ್ಟು ಕೊಡಿಸ್ತಾ ಇರೋದು, ಅಲ್ಲಿ ನಿನ್ಗೆ ಬಿಸ್ನೆಸ್ ಮಾಡ್ತಾ ಇದ್ರೆ ಅವ್ರಿಗೆ ನಾನು ಹಣ ಕೊಡ್ತಾ ಇದ್ದೀನಿ ದಂಡಿಯಾಗಿ, ಅದರಿಂದ ಅವ್ರು ನಿಂಗೆ ವಾಪಸ್ ಕೊಡ್ತಿದ್ದಾನೆ ಅಂತ ಹೇಳಿ. ಸೊ ಆ ಭಾವನಾತ್ಮಕ ಸಂಬಂಧ ಸುಪ್ರೀತ್ ಅವ್ರು ಹೇಳಿದ್ದು ಇಲ್ವೇ ಇಲ್ಲ. ದೇ ಆರ್ ಡೂಯಿಂಗ್ ಬಿಸ್ನೆಸ್. TMA ಇದು ಪ್ರತಿ ಸಲ ಹೇಳಿದ್ರೆ ಎಲ್ಲರೂ TMA ಒಪ್ಕೊಂಡಿದೆ 19(1G. ಇಲ್ಲ ನಾನು ಮುಗ್ದಿಲ್ಲ, ಒಂಚೂರು ಹೇಳ್ತೀನಿ 19(1G) ಅಲ್ಲಿ ಇದೆ ಅಂತ ಹೇಳಿ. ಸೊ ಅದನ್ನ ಸ್ಟ್ರಾಂಗ್ ಆಗಿ ಇಟ್ಕೊಂಡು ಇನ್ನೊಂದು ಈ 15% ಏನು ಕಡಿತ ಆಯ್ತಲ್ಲ, ಉಳಿದಿದ್ದು 85% ಅಲ್ಲಿ ಯಾವ್ದೆಲ್ಲ ಟೀಚರ್ಸ್ ಗೆ ಈ ಟೈಮ್ ಅಲ್ಲಿ ಸಂಬಳ ಕೊಟ್ಟಿಲ್ಲ, ಅವ್ರಿಗೆಲ್ಲರಿಗೂ ಕೊಡ್ಬೇಕು ಅನ್ನೋ ಒಂದು ಆಂಗಲ್ ಅಲ್ಲಿ ಹೈಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟಿದ್ದು. ದಯವಿಟ್ಟು ಯಾರನ್ನೆಲ್ಲ ಮನೆ ಕಳಿಸಿದ್ರು ಅವ್ರಿಗೆಲ್ಲರಿಗೂ ಸಂಬಳ ಕೊಡಿ, ಯಾಕಂದ್ರೆ ಅದಕ್ಕೋಸ್ಕರನೇ ಹಣ ಕೊಡ್ತಾ ಇರೋದು. ಟೀಚರ್ಸ್ ಪ್ಲೀಸ್ ರೈಸ್ ಯುವರ್ ವಾಯ್ಸ್. ಏನ್ ರೈಸ್ ಮಾಡಿದಾರೆ ಇಶ್ಯೂಸ್ಗಳನ್ನ, ಮೊದಲನೇ ಪೋಷಕರ ಕಮಿಟಿ ಇದೆ, ಎಲ್ಲಾ ಶಾಲೆಗಳಲ್ಲಿ ಇದೆ, ಬಟ್ ಇಚ್ಛಾಶಕ್ತಿಯ ಕೊರತೆ ಇದೆ ಗವರ್ಮೆಂಟ್ ಇಂದು. ಅಲ್ಲ, ಫೀಸ್ ಡಿಟರ್ಮಿನೇಷನ್ ಅಲ್ಲ ಬರ್ತೀನಿ. ಮ್ಯಾನೇಜ್ಮೆಂಟ್ ಇದು ಪೋಷಕರ ಸಂಘ ಕಮಿಟಿ ಇರಬೇಕು ಶಾಲೆನಲ್ಲಿ ಇದೆ. ಒಂದು ಅಲ್ಲಿ ಯಾರಿದ್ದಾರೆ ಚೆಕ್ ಮಾಡ್ಬೇಕಾಗಿರೋ ಸರ್ಕಾರ. ಆಮೇಲೆ ಅಲ್ಲಿಂದ ನ್ಯಾಯ ಸಿಗಬೇಕು, ಸಮಸ್ಯೆ ಕೋರ್ಟಿನ ಆದೇಶ ಮುಕ್ತಿ ಅಂತ ಸಿಗಲ್ಲ. ಫೈನ್, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಕ್ಕೆ. ಫೈನಲಿ ಈಗ ಕಾನೂನಾತ್ಮಕವಾಗಿ ನೆಕ್ಸ್ಟ್ ಹೋರಾಟ ಮಾಡ್ತೀವಿ ಅಂತ ಪೇರೆಂಟ್ಸ್ ಹೇಳ್ತಾ ಇದಾರೆ. ನೋಡೋಣ ಈಗ ಹೈಕೋರ್ಟ್ ಆದೇಶದ ಮೇರೆಗೆ ನೆಕ್ಸ್ಟ್ ಏನೆಲ್ಲ ಪ್ರೊಸೀಜರ್ಗಳಾಗುತ್ತೆ, ಹೋರಾಟಗಳಾಗುತ್ತೆ ಅಂತ. ನೋಡ್ತಾ ಇರಿ News 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.